ನಾವೆಲ್ಲ ಹಾನಗಲ್ ಕುಮಾರೇಶ ಹುಟ್ಟಿ ಈ ನಾಡಿಗೆ ಬಂದಂತ ಸಂದರ್ಭದಲ್ಲಿ ಇರದೇ ಇರ್ಬೋದು. ಅವರನ್ನ ನಿಜವಾಗ್ಲೂ ನೋಡಿ ಕಣ್ಣು ತುಂಬಿಕೊಳ್ಳೋದಕ್ಕೆ ನಮ್ಮ ಕಡೆಗೆ ಆಗದೆ ಇರ್ಬೋದು. ಅವರು ಬದುಕಿರ್ತಕ್ಕಂತ ಸಮಯದಲ್ಲಿ ನಾವು ಇರದೇ ಇರ್ಬೋದು. ಆದಾಗ್ಯೂ ಸಹಿತ ಮಹಾತ್ಮರನ್ನ ಯಾರು ಮನಪೂರ್ವಕವಾಗಿ ಯಾವ ಜಗಾನೇ ಆಗಿರ್ಲಿ ನೆಡಿತಾರಲ್ಲ, ನಡೆದವರ ಮನಸ್ಸಿನಲ್ಲಿ ಶಾಶ್ವತವಾಗಿ ನೆಲೆ ನಿಲ್ಲಬಹುದಾಗಿರ್ತಕ್ಕಂಥ ಶಕ್ತಿ ಇರುವಂತದ್ದು ಹಾನಗಲ್ ಗುರುಕುಮಾರೇಶನಂತ ಮಹಾಸ್ವಾಮೀಜಿ ಅವರಿಗೆ. ಆ ಕಾರಣಕ್ಕಾಗಿ ಅವಾಗಿಲ್ಲಲ್ಲ ಅಂತ ಕೊರಗೋದಕ್ಕಿಂತಲೂ ನಾವಿರುವಂತ ಈ ಸಮಯದಲ್ಲಿ ಇಂಥ ಒಂದು ಅಪರೂಪದ ಕಾರ್ಯಕ್ರಮದಲ್ಲಿ ನಮ್ಮ ಪಾಲಿಗೆ ಗುರುಕುಮಾರೇಶ ನೀನು ಇದೆಯಾ ಅಂತೇನು ಯಾರ ಭಕ್ತಿ ಶ್ರದ್ಧೆಯಿಂದ ಇಲ್ಲಿ ನೆನೆದು ಈ ತೊಟ್ಟಿಲೋತ್ಸವದಲ್ಲಿ ಪಾಲ್ಗೊಳ್ತಿರಲ್ಲ, ಅವಾಗಿದ್ರೆ ಎಷ್ಟು ಖುಷಿ ಆಗ್ತಿತ್ತೋ ಅದ್ರ 100 ಪಟ್ಟು ಇವಾಗ ನಿಮಗೆ ಖುಷಿ ಆಗತ್ತೆ, ಮನಸ್ಸಿಗೆ ಶಾಂತಿ ಸಿಗುತ್ತೆ. ಕಾರಣ ಎಲ್ಲರೂ ಶಾಂತವಾಗಿ ಕೂತ್ಕೊಳ್ಬೇಕು. ಆ ಕಡೆಗೆ ಒಬ್ಬ ಯಾರಾದ್ರೂ ಹೋಗಿ ಅದನ್ನ ಸಂಭಳಿಸ್ಬೇಕು. ನಿನ್ನೆ ಪುರಾಣದ ವಿಷಯವನ್ನ ತಮ್ಮ ಗಮನಕ್ಕೆ ತರ್ತಾ ನಾನು ಒಂದು ವಿಷಯವನ್ನ ಹೇಳಿದ್ದೆ. ಆ ತಾಯಿಗೆ, ನೀಲಮ್ಮನಿಗೆ, ಬಸಯ್ಯನವರಿಗೆ ಸದ್ವಿಚಾರ, ಸನ್ನಡತೆ, ಧರ್ಮ ದಾರಿಯಲ್ಲಿ ನಡೆದಿರ್ತಕ್ಕಂಥ ಅವರಿಗೆ ಮುಂದೆ ಆಗುವ ಕೆಲವೊಂದಿಷ್ಟು ವಿಷಯಗಳು ಮೊದಲಿಗೆನೆ ಗೋಚರ ಆಗ್ತಿದ್ವು ಅಂತ ತಿಳ್ಕೊಂಡು ಹೇಳಿ ಬಹಳಷ್ಟು ಜನರಿಗೆ ಅನಿಸ್ತಿರ್ತದೆ, ಅಜ್ಜಿಯವರ ಈಗೇನ್ ನಡೆಯಾಕತ್ತಲ್ಲ ಇದನ್ನ ನಾನು ಯಾವಾಗ್ಲೂ ಒಂದ್ಸತ ನೋಡ್ದಂಗ, ನನಗೆ ಯಾವಾಗಲೂ ಕನಸಿನಾಗ ಇದು ಬಂದಂಗ ಅನಿಸಿದ್ರಿ ಅಜ್ಜರ ಅಂತ ಬಹಳಷ್ಟು ಜನ ಅನ್ಕೊತಿರ್ತೀರಿ, ಬಹಳಷ್ಟು ಸಂದರ್ಭದಲ್ಲಿ ಅನ್ಕೊತಿರ್ತೀರಿ. ಯಾಕೆ ಅದನ್ನಡೆ ಡಿ.ವಿ.ಜಿ ಅವರು ಬಹಳ ಚಂದ ಹೇಳ್ತಾರೆ, ಬರುವುದೇನುಂಟೊಮ್ಮೆ ಬರುವ ಕಾಲಕ್ಕೆ ಬಹುದು, ಬಯಕೆ ಬರುವುದರ ಕನಸನ್ನೇ ಕಾರಣ. ಯಾರು ಪ್ರಜ್ಞಾವಂತರಾಗಿರ್ತೀರಿ, ಯಾರು ಸ್ವಲ್ಪ ಸಕಾರಾತ್ಮಕವಾಗಿ ಚಿಂತನೆಯನ್ನು ಮಾಡ್ತಿರ್ತೀರಿ, ಯಾರು ನನಗಷ್ಟೇ ಅಲ್ಲ ಸಮಾಜಕ್ಕೆ ಒಳ್ಳೇದಾಗಲಿ ಅಂತ ನಿಸ್ವಾರ್ಥದಿಂದ ಜೀವನವನ್ನ ನಡೆಸ್ತಿರ್ತೀರಿ, ಅವರಿಗೆ ಮುಂದಾಗುವ ವಿಚಾರಗಳು ಗೋಚರ ಆಗ್ತಾ ಹೋಗ್ತದೆ. ಅದರೊಳಗೂ ತ್ರಿಕಾಲ ಲಿಂಗ ಪೂಜೆ ಮಾಡಿಕೊಳ್ಳುವಂತವರಿಗೆ, ತ್ರಿಕಾಲ ಬಾಧಿತರಾಗಿ ಇರುವಂತವರಿಗೆ ಹಿಂದೆ ಆಗಿರೋದು, ಹಿಂದೆ ಆಗ್ತಿರೋದು, ಮುಂದೆ ಆಗೋದೆಲ್ಲ ಗೋಚರವಾಗುತ್ತೆ. ಅವರಿಗೆ ತ್ರಿಕಾಲ ಜ್ಞಾನಿಗಳು ಅಂತ ಕರೀತಾರೆ. ಇಲ್ಲಿ ಆ ಶರಣ ತಂದೆ ತಾಯಿಗಳಿಗೆ ಒಂದು ಕನಸು ಬಿತ್ತು. ನಾನು ನಿಮಗೆ ಮೊದಲಿಗೆನೆ ಹೇಳಿದ್ದೇನೆ, ಬೆಳಗಿನ ಜಾವದಲ್ಲಿ ಬೀಳುವಂತ ಕನಸುಗಳು ಏನಾಗ್ತವ? ಹೌದಲ್ರಿ? ಯಾವಾಗರಾಗ ನಮ್ಮ ನಿಮಗ್ ಬಿದ್ದಿದ್ದ ಕನಸು ಬೇರೆ ಆಗುದಲ್ಲ, ಕನಸಿನಿಂದ ಎಚ್ಚರ ಹಾಕಿವಲ್ಲ ಅದು ಪುಣ್ಯ ನಮಗೆ. ಯಾರು ಒಳ್ಳೆಯದನ್ನ ಅನ್ಕೊಂಡು ಮಲ್ಕೋತಾರಲ್ಲ ಅವರಿಗೆ ಇನ್ನೂ ಒಂದು ನಿಮಗೆ ಶಾಸ್ತ್ರಸಮ್ಮತವಾಗಿರ್ತಕ್ಕಂಥ ವಿಷಯವನ್ನು ಹೇಳಬೇಕು ಅಂದ್ರೆ, ನಾವು ಮಕ್ಕಳನ್ನ ಪಡೆಯುವಾಗ ಸಂಕಲ್ಪ ಶಕ್ತಿಯಿಂದ ಮಕ್ಕಳನ್ನ ಪಡೆಯಬೇಕಂತ, ಅಂತ ಮಕ್ಕಳು ಮಾತ್ರ ಈ ನಾಡನ್ನ ಬೆಳಗುವಂತ ಶ್ರೇಷ್ಠ ಸಂತರಾಗ್ತಾರೆ ಅಥವಾ ನಾಡನ್ನ ಬೆಳಗುವಂತ ನಾಯಕರಾಗ್ತಾರೆ ಅಂತ ಒಂದು ವಾದ ಇದೆ. ಅಂತ ಗುರುವಿನ ಮೇಲೆ, ದೇವರ ಮೇಲೆ ಭಕ್ತಿ ಇಟ್ಟಿರ್ತಕ್ಕಂಥ ಈ ಈರ್ವರು ದಂಪತಿಗಳಿಗೆ ಕನಸು ಬಿತ್ತು ಅಂತ ಹೇಳಿದ್ನಲ್ಲ ನಿನ್ನಿನ ದಿವಸ. ಒಳ್ಳೊಳ್ಳೆ ಕನಸುಗಳು ಬೀಳಬೇಕು, ಕನಸನ್ನ ಕಾಣಬೇಕು, ತಪ್ಪಲ್ಲ. ಆದ್ರೆ ಕಂಡಿರ್ತಕ್ಕಂಥ ಕನಸನ್ನ ನನಸು ಮಾಡ್ಕೊಳ್ಳದೆ ಬರೇ ಕನಸು ಕಾಣ್ಕೊಂತ ಇರುವುದು ಏನೈತಲ್ಲ, ಅಂತ ಕನಸುಗಳಿಗೆ ಏನಂತೀವಿ ನಾವು? ಹಗಲು ಕನಸು ಅಂತೀವಿ. ಬಿಡ್ರಿ ಅವ ಬರೇ ಹಗಲು ಕನಸು ಕಾಣ್ತಾನ, ಅವನೇನ್ ಆಗೋದಲ್ಲ ಹೋಗೋದಲ್ಲ, 10 ರೂಪಾಯಿ ತಗೋದಿಲ್ಲ ಅಂತ ಹೇಳ್ತೀರಲ್ಲ. ಅದರಲ್ಲೇ ಅಬ್ದುಲ್ ಕಲಾಂ ಎಷ್ಟು ಚಂದ ಹೇಳ್ತಾರೆ ಅಂದ್ರೆ, ಕನಸು ಕಾಣುವುದೆಂದರೆ ಅದು ಕೆಲಸವಿಲ್ಲದವರ ಕೆಲಸವಲ್ಲ. ನೋಡಿ ಎಷ್ಟು ಸುಂದರವಾಗಿ ಹೇಳ್ತಾರೆ. ಕನಸು ಕಾಣುವುದೆಂದರೆ ಅದು ಕೆಲಸವಿಲ್ಲದವರ ಕೆಲಸವಲ್ಲ, ಕಾಯಕಕ್ಕೆ ನೀಡುವ ದಿವ್ಯ ಸಂಕಲ್ಪವಾಗಿರಬೇಕು, ಅಂತ ಕನಸನ್ನ ಕಾಣಬೇಕು ಅಂತ ಅಬ್ದುಲ್ ಕಲಾಂ ಹೇಳ್ತಾರೆ. ಬಹುಶಃ ನಿಮ್ಗೆ ಬಹಳ ಮಂದಿಗೆ ಅರ್ಥ ಆಗ್ಲಿಕ್ಕಿಲ್ಲ, ಹೇಳ್ತೇನೆ ಕೇಳ್ತಾರೆ, ಅದನ್ನ ನಿಮ್ಮ ಭಾಷೆಯಲ್ಲಿ ಹೇಳ್ತೇನೆ.
ನಾವು ಕನಸು ಕಾಣ್ತೀವಲ್ಲ, ಇಂಥ ಕನಸು ಕಾಣ್ಬೇಕಂತ ಕಂಡಿರತಕ್ಕಂತ ಕನಸು ನನಸಾಗುವವರೆಗೂ ಹೊಳ್ಳಿ ನಮಗೆ ನಿತ್ಯ ಸೈಕ್ ಹತ್ತಿರಬಾರ್ದಂತ ಅಂತ ಕನಸುಗಳನ್ನ ಕಂಡು ಆ ಕೆಲಸಕ್ಕೆ ನಾವು ಸನ್ನದ್ಧರಾದ್ವಿ ಅಂದ್ರೆ ನಾವು ಕಂಡಿರ್ತಕ್ಕಂತ ಕನಸು ಸಾರ್ಥಕ ಆಗತ್ತೆ, ನಾವು ಕನಸು ಕಂಡಿದ್ದಕ್ಕೂ ಸಾರ್ಥಕ ಆಗತ್ತೆ. ಇಲ್ಲಿಕ ಅಂದ್ರೆ ಅದು ನಿರರ್ಥಕ ಆಗತ್ತೆ. ಉದಾಹರಣೆಗೆ ಬಾಳ ಮಂದಿ ಬಂದಂತಿರ್ತಾರೆ, ಅಪ್ಪುಗಳ ನಾವು ಎಲ್ಲ ಬಾಳ ಪ್ರಯತ್ನ ಮಾಡ್ತೀವ್ರಿ, ಏನು ಇನ್ನೂ ಆಧುನಿಕ ವಯಸ್ಸಿನ ಹುಡುಗರು, ಈಗ 18-20 ವರ್ಷದ ಹುಡುಗರು ಬಂದೆಲ್ಲ ಕೇಳ್ತಿರ್ತಾರ, ಅಜರ ನಾನು ಚಲೋ ಫಿಲ್ಮ್ ಆಕ್ಟರ್ ಆಗ್ಬೇಕಂತ ಮಾಡೇನ್ರಿ, ಇಲ್ಲ ನಾನು ಚಲೋ ಡಾಕ್ಟರ್ ಆಗ್ಬೇಕಂತ ಮಾಡೇನ್ರಿ, ಇಲ್ಲ ನಾನು ಚಲೋ ಕ್ರಿಕೆಟ್ ಪ್ಲೇಯರ್ ಆಗ್ಬೇಕಂತ ಮಾಡೇನ್ರಿ. ಬಾಳ ಮಂದಿ ಅಂತಿರ್ತಾರೆ. ಇನ್ನೂ ಒಂದಿಷ್ಟು ಮಂದಿ ಬಂದ್ ಅಂತಿರ್ತಾರೆ, ಅದೇ ನಾವು ಬಹಳ ಪ್ರಯತ್ನ ಪಡ್ತೀವ್ರಿ, ನಮ್ಗೆ ಒಟ್ಟ ಕೈಯ ಬಿಡಂಗಿಲ್ಲ. ಇನ್ನೂ ಒಂದಿಷ್ಟು ಮಂದಿ ನಾ ಆಗ್ಬೇಕಂತ ಮಾಡೇನ್ರಿ, ನನಗೆ ಸಮಯ ಸಿಗುವಲ್ದು. ಇನ್ನೂ ಒಂದಿಷ್ಟು ಮಂದಿ ಅಂತಿರ್ತಾರೆ, ಏನಂತ ಹೇಳಿ, ಸ್ವಲ್ಪ ಕೈಯಾಗ ರೊಕ್ಕ ಎದ್ಬಿಟ್ರೆ ಬೇಕಾದ ಮಾಡ್ತೀನ್ರಿ ಅಂತಿರ್ತಾರೆ. ಆ ರೊಕ್ಕ ಅಂತಿತ್ತಂತ, ಯಾವನೋ ಅಂತಿತ್ತಂತ, ಸ್ವಲ್ಪ ನೀ ನನ್ನ ಕೈ ಸಿಕ್ಬಿಡು, ನಾ ಬೇಕಾದ್ ಮಾಡ್ತೀನಿ ಅಂತ ಹೇಳಿ. ಅವಾಗ ಆ ರೊಕ್ಕ ಅಂತಿತ್ತಂತ, ನೀ ಮತ್ತೆ ಎದ್ದು ದುಡಿಯಾಕ ಚಲೋ ಮಾಡಿ ನಾನು ನಿನ್ ಕೈ ಸಿಕ್ಕೊಂಡ್ಬಿಡ್ತೀನಿ ಅಂತಿರ್ತಂತ. ಗೊತ್ತಾಗ್ತದೆ? ಬಹಳಷ್ಟು ಮಂದಿ ಅಂತಿರ್ತಾರೆ, ಏನಂತ ಹೇಳಿ, ಸಚಿನ್ ಶಾರುಖ್ ಸಾಡಿಯಾಗೆ ಸಾಧ್ಯವಾಗುವ ಸಾಧ್ಯತೆ ನಮಗೇಕೆ ಸಾಧ್ಯವಾಗುತ್ತಿಲ್ಲ, ಗಂಗೂಬಾಯಿ ಹಾನ್ಗಲ್ ಭೀಮ್ಸೇನ್ ಜೋಶಿ ಅವರಿಗೆ ಒಲಿದ ಸಂಗೀತ ವಿದ್ಯೆ ನಮಗೇಕೆ ಒಲಿಯುತ್ತಿಲ್ಲ, ಇನ್ನು ಬೇರೆ ಬೇರೆ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂತ ಸನ್ನದ್ಧರಾದಂತ ನಮಗೆ ಆ ಕಾರ್ಯಗಳು ಯಾಕೆ ನಮಗ ಕೈ ಕೊಡ್ತಿಲ್ಲ ಅಂದ್ರೆ, ಸಚಿನ್ ಶಾರುಖ್ ಸಾನಿಯಾ ಆಗಿರಬಹುದು, ಗಂಗೂಬಾಯಿ ಹಾನ್ಗಲ್ ಭೀಮ್ಸೇನ್ ಜೋಶಿ ಮತ್ತು ಪುಟ್ಟರಾಜ ಕವಿಗವಾಯಿಗಳು ಹಿಡಿದ ಗುರಿಯನ್ನ ಬಿಡಲಿಲ್ಲ, ನಾವು ಗುರಿಯನ್ನೇ ಹಿಡಿಯಲಿಲ್ಲ, ಹಿಂಗಾಗಿ ಅವ್ರಿಗೆ ಒಲದ ವಿದ್ಯೆ ನಮಗೆ ಒಲಿಲಿಲ್ಲ ಅಂತ ಹೇಳ್ತಾರೆ. ಗೊತ್ತಾಗ ಚಪ್ಪಾಳೆ ತಟ್ಟಕತ್ತಿರ ತಮ್ಗೆ ಅನುಭವ ಆಗಿ ಕಂಡುಕೊತೇನೆ. ಅಂದ್ರೆ ಕನಸು ಕಾಣೋದಂದ್ರೆ ಸುಮ್ಮನೆ ಹಗಲು ಕನಸಾಗಿರಬಾರದು, ಅದು ಕಾಯಕಕ್ಕೆ ನೀಡುವ ದಿವ್ಯ ಸಂಕಲ್ಪವಾಗಿರ್ಬೇಕು ಅನ್ನೋದು ಆ ಅಬ್ದುಲ್ ಕಲಾಂ ಅವರ ವಿಚಾರ. ಇಲ್ಲಿ ಆ ತಾಯಿ ಕನಸು ಕಾಣ್ತಾಳೆ. ಆ ಕನಸು ಕಂಡಿದ್ದನ್ನ ತಮ್ಮ ಯಜಮಾನರಿಗೆ ಹೇಳಕ್ ಹೋಗ್ತಾಳೆ. ಅವ್ರಿಗೂ ಕನಸು ಬಿದ್ದಿತ್ತು, ಅವ್ರಿಗೂ ಅಂತಾರೆ, ಯಾಕೆ ಮಾರಾಯ್ತಿ ಒಳ್ಳೆ ಕನಸು ಬಿದ್ದಿತ್ತು, ಯಾಕೆ ಎಕ್ಸಿದಿ, ಏನ್ ಹೇಳ್ರಿ ಅಂದಾಗ, ಇಬ್ಬರ ಕನಸು ಒಂದಾಗಿತ್ತಲ್ಲ, ಗಂಡ ಹೆಂಡಿರ ಮನ ಬಂದಾದರೆ ನನ್ನ ದೀಪ ಮಲ್ಲಯ್ಯ ಹೇಳಂಗಿಲ್ಲಂದ್ರೆ. ಮತ್ ಮುಂದೆ ಹೇಳ್ತಾರ, ಅದನ್ನ ಹೇಳ್ಕೊಂತ ಹೋದ್ರೆ ಬಾಳ ಬೇರೆ ಅಂತ ಹೇಳಿ ಬೇಕಾರೆ, ಗಂಡ ಹೆಂಡಿರ ಮನ ಬಂದಾದರೆ ನನ್ನ ದೀಪ ಮಲ್ಲಯ್ಯ, ಸಂಸಾರ ಬೇಕಾದ್ರೆ ತಿಳಿದು ನಡ್ಕೋ, ಸಂಸಾರ ಬೇಡಾದ್ರೆ ಸರದು ನಿಂತ್ಕೋ, ಎರಡೂ ಆಗ್ಲಿಲ್ಲ ಅಂದ್ರೆ ನಿಂತ್ಕೊಂಡು ಹೋಯ್ಕೋ ಅಂತ. ಅದು ಮತ್ತೆ ಬೇರೆ ಇತ್ತು, ಅದನ್ನ ಹೇಳುತ್ತಲ್ಲ. ಅಂದ್ರೆ ಅದು ನಂದಾದೀಪ ಇದ್ದಂಗ, ನಂದಾದೀಪ ಇದ್ದಂಗ ತಿಳಿದು ನಡ್ಕೊಳ್ಳೋದದೆ, ತಿಳಿದು ನಡ್ಕೊಳ್ಳೋದದೆ. ಇಲ್ಲಿ ಇಬ್ರು ಕಂಡಂತ ಕನಸು ಯಾವಾಗ ಇಬ್ಬರಿಗೂ ಒಂದೇ ರೀತಿಯೊಳಗಿತ್ತೋ ಅವರಂತಾರೆ, ಇನ್ನು ನಾವು ಮಲಕೊಂಡ ಕೆಲಸ ಆಗಲ್ಲ. ಜಂಗಮಾಮೂರ್ತಿ ಬಂದು ನಿನ್ನ ಉಡಿ ಒಳಗ ಒಂದು ಹೂವನ್ನ ನೀಡ್ತೇನೆ ತಾಯಿ, ಸಮಾಜವನ್ನ ಬೆಳಗುವಂತ ಒಬ್ಬ ಬಾಲ ಬ್ರಹ್ಮಚಾರಿಯನ್ನ ನನಗೆ ಕೊಡುವಂತ ಅವ ನಿನಗ ಕೇಳ್ಯಾನಂದ ಮೇಲೆ ಇದು ಸಂಕಲ್ಪ ಶಕ್ತಿಯ ಆ ದೇವರ ಇಚ್ಛೆನೇ ಇರಬಹುದು. ಆ ಕಾರಣಕ್ಕಾಗಿ ನಾವು ಇವತ್ತನೇ ನಾವು ಏನ್ ಮಾಡೋಣ, ಸತ್ಕ್ರಿಯೆಯೊಳಗ ಪಾಲ್ಗೊಳ್ಳೋಣ, ಸತ್ಕಾರ್ಯದಲ್ಲಿ ನಮ್ಮನ್ನ ನಾವು ತೊಡಗಿಸಿಕೊಳ್ಳೋಣ, ಧಾರ್ಮಿಕತೆಯ ಮನೋಭಾವನೆಯಿಂದ ಬದುಕೋಣ. ನೋಡ್ರಿ, ಮೊದಲೇ ಧಾರ್ಮಿಕ ವ್ಯಕ್ತಿಗಳು ಸಾಲದ್ದಕ್ಕೆ ಅವ್ರು ಮತ್ತಷ್ಟು ಒಳ್ಳೆಯ ದಾರಿಯಲ್ಲಿ ನಡೆಯೋದಂದ್ರೆ ನನ್ನ ದೃಷ್ಟಿಯೊಳಗ ಬಂಗಾರಕ್ಕ ಒಂದಿಷ್ಟು ಸೌಗಂಧ ಬಂದಂಗ. ಬಂಗಾರಕ್ಕ ಸೌಗಂಧ ಬಂದಂಗ ಏನ್ ಮಾಡೋದು, ಯಾವ ರೀತಿಯೊಳಗ ಅವ್ರ ಬದುಕನ್ನು ಪ್ರಾರಂಭ ಮಾಡಿದ್ರು ಅಂದ್ರೆ, ಆ ಕ್ಷಣಕ್ಕೆ ಎದ್ದು ಸ್ನಾನ ಪೂಜಾದಿಗಳನ್ನ ಮಾಡ್ಕೊಂಡ್ರು, ಇಷ್ಟ ದೇವರನ್ನ ಪೂಜೆ ಮಾಡಿದ್ರು, ಇಷ್ಟ ಲಿಂಗ ಏನನ್ನ ಕೈಯೊಳಗಿಟ್ಟು ಪೂಜೆ ಮಾಡ್ಕೊಂಡು ನಿತ್ಯವೂ ಪರಶಿವನ ಧ್ಯಾನ ಮಾಡ್ತಾ ಕ್ರಿಯಾಶೀಲವಾಗಿ ಬದುಕೋದಕ್ಕೆ ಹತ್ತಿದ್ರು, ಕ್ರಿಯಾಶೀಲವಾಗಿ ಬದುಕೋದಕ್ಕೆ ಹತ್ತಿದ್ರು. ತಾಯಂದಿರು ಕ್ರಿಯಾಶೀಲವಾಗಿದ್ರೆ, ಯಾವಾಗಲೂ ಆಕ್ಟಿವ್ ಅಂತಿರಲ್ಲ, ಆಕ್ಟಿವ್ ಆಗಿದ್ರೆ ಹುಟ್ಟುವಂತ ಮಕ್ಕಳು ಆರೋಗ್ಯವಂತರಾಗಿರುತ್ತಾರೆ. ಯಾವಾಗಲೂ ಸಕಾರಾತ್ಮಕವಾಗಿ ಚಿಂತನೆ ಮಾಡ್ತಿದ್ರೆ ಅವರು ಒಳ್ಳೆಯ ಭಾವನೆಗಳನ್ನ ವ್ಯಕ್ತಪಡಿಸುವಂತ ಮಕ್ಕಳಾಗ್ತಾರೆ. ಎಲ್ಲರ ಜೊತೆಗೆ ನಕ್ಕೋಂತ ಇರುವಂತ ಗುಣವನ್ನ ಇಟ್ಟುಕೊಂಡಿದ್ರೆ 4 ಮಂದಿಗೆ ಬೇಕಾಗಿ ಬದುಕ್ತಾರೆ. ಹೇಳ್ತಾರಲ್ಲ, ಏನು ಬೆಳೆವ ಸಿರಿ ಮೊಳಕೆಯಲ್ಲಿ ಕಾಣು ಬೀಜದಂತೆ ವೃಕ್ಷ. ನಾನು ಮಣ್ಣು ಹಿಡಿತೇನಲ್ಲ, ನಮ್ಮ ಭಾವನೆಗಳು ಮಕ್ಕಳ ರೂಪದಲ್ಲಿ ನಮ್ಮ ಹೊಟ್ಟೆಯಿಂದ ಮೂಡಿ ಹೊರಗೆ ಬರ್ತವೆ. ನಮ್ಮ ಆರೋಗ್ಯದ ಶಾಸ್ತ್ರ ನಮ್ಮ ಮಕ್ಕಳಲ್ಲಿ ಒಡಮೂಡಿ ಅವು ರೂಪುಗೊಳ್ಳುತ್ತವೆ. ಆ ಕಾರಣಕ್ಕಾಗಿ ನಾವು
ದೈಹಿಕವಾಗಿ ಮಾನಸಿಕವಾಗಿ ಸದೃಢರಾಗಿರಬೇಕು, ಕ್ರಿಯಾಶೀಲರಾಗಿರ್ಬೇಕು, ಅದರೊಳಗೆ ಒಂದಿಷ್ಟು ಸಂಸ್ಕಾರ ಇರಬೇಕು. ಅಂದ್ರೆ ನಮ್ಮ ಹೊಟ್ಟೆಯೊಳಗೆ ಹುಟ್ಟುವಂತ ಮಕ್ಕಳು ಅತ್ಯಂತ ಕ್ರಿಯಾಶೀಲವಾಗಿರ್ತಾರೆ. ಅದು ಇವರಿಗೆ ಗೊತ್ತಿತ್ತು. ಯಾಕಂದ್ರೆ ಪ್ರತಿನಿತ್ಯ ಶಾಸ್ತ್ರ ಗ್ರಂಥಗಳನ್ನು ಓದ್ತಿದ್ರು, ಒಳ್ಳೊಳ್ಳೆ ವಿಚಾರಗಳನ್ನ ಮಾಡ್ತಿದ್ರಲ್ಲ. ಅವರು ಎದ್ರು, ಬೆಳಗ್ಗೆ ಎದ್ದು ಇವನು ಯಾರು ಬಸಯ್ಯನವರು ಎದ್ದು ಸ್ನಾನ ಪೂಜಾದಿಗಳನ್ನ ಮಾಡ್ತಾ ಪುರಾಣ ಪಠಣಗಳನ್ನ ಮಾಡ್ತಿದ್ರೆ ಆ ವಿಚಾರಗಳನ್ನ ಕೇಳ್ತಾ ಕೇಳ್ತಾ ದೇವರ ನಾಮಸ್ಮರಣೆಯನ್ನ ಮಾಡ್ತಾ ಆಕಿ ಮಡಿಯಿಂದ ಅಡಿಗೆ ಮಾಡಿಕೊಡೋದಕ್ಕೆ ಪ್ರಾರಂಭ ಮಾಡಿದ್ರು. ಆ ನಂತರ ಈತ ಮುಂಜಾನೆಗೆಲ್ಲ ತನ್ನ ಧಾರ್ಮಿಕ ಕ್ರಿಯೆ ಆಗಿರ್ತಕ್ಕಂತ ಊರೊಳಗೆ ಹಿಟ್ಟಿನ ಭಿಕ್ಷೆ ಬೇಡ್ಕೊಂಡು ಬರ್ಬೇಕಲ್ಲ, ತನ್ನ ಮನೆಯ ವೃತ್ತಿ ಆಗಿತ್ತಲ್ಲ, ಅದರಿಂದ ಈತ ಬೇಡ್ಕೊಂಡು ಬಂದು ನನ್ನ ಕೆಲಸ ಈ ಸದ್ಯಕ್ಕೆ ಈ ಕೆಲಸ ಮುಗಿದು ನಾನು ದನ ಕರಗಳನ್ನ ತೆಗೆದುಕೊಂಡು ಹೊಲಕ್ಕೆ ಹೋಗ್ತೇನೆ, ಬಳ್ಳಿ ಬರುವುದೊಳಗನ ನೀನು ಅಡಿಗೆಯನ್ನ ಮಾಡಿಟ್ಟಿರು, ಯಾರಾದ್ರೂ ಜಂಗಮ ಪುಂಗವರು ಅಥವಾ ದಾರಿ ಹೋಗರೋ ಬಂದ್ರೆ ಅವರನ್ನ ಕರೆದು ಅವ್ರನ್ನ ಉಪಚರಿಸಿ ಅವರಿಗೆ ಉಣಿಸಿ ಇತ್ತಂದ್ರೆ ನಾವು ಪ್ರಸಾದ ಮಾಡೋಣ. ವಯೋವೃದ್ಧರಾಗಿರ್ತಕ್ಕಂಥ ಕೊಟ್ಟೂರು ಬಸಯ್ಯನವರನ್ನ ನೀನು ಏನ್ ಮಾಡು, ಜಪಾನ ಮಾಡು. ಕೊಟ್ಟೂರು ಬಸಯ್ಯನವರಂದ್ರೆ ನಾನು ನಿಮ್ಗೆ ಹೇಳಿದ್ದಿಲ್ಲ, ಆ ಬಸಯ್ಯನವರ ತಂದೆ 105 ವರ್ಷಗಳ ಕಾಲ ಬದುಕಿದ್ರಂತೆ. 105, 106 ವರ್ಷಗಳ ಕಾಲ ಬದುಕಿದ್ರು. ಆ ವಯಸ್ಸಿನೊಳಗೂ ಚಿಕ್ಕ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಹೇಳ್ಕೊಡ್ತಿದ್ರು. ಪ್ರತಿನಿತ್ಯ ಬಂದಂತವರಿಗೆ ಶಾಸ್ತ್ರ ಗ್ರಂಥಗಳ ಪಠನ ಮಾಡುತ್ತಿದ್ರು. ಸಾಯಂಕಾಲ ಅಂದ್ರೆ ಪ್ರವಚನ ಕೀರ್ತನೆಗಳನ್ನ ಮಾಡ್ತಿದ್ರು. ಧಾರ್ಮಿಕ ವ್ಯಕ್ತಿಗಳಾಗಿದ್ರು. ಅವರ ಜೋಪಾನ ಯಾರು ಮಾಡ್ತಿದ್ರು? ಈ ನೀಲಮ್ಮ ಮಾಡ್ತಿದ್ರು. ಹಿಂದೆ ನಡೆದಂತ ಸಂದರ್ಭ, ಕೊನೆಗೆ ಆ ತಾಯಿ ಆ ಪರಮಾತ್ಮನ ಇಚ್ಛೆಯ ಪ್ರಕಾರ ಗರ್ಭವನ್ನ ಧರಿಸ್ತಾಳೆ. ನಾನು ನಿನ್ನೆನೆ ಹೇಳಿಬಿಟ್ಟಿದ್ದೇನೆ. ಮುಂದೆ ಆ ತಾಯಿಗೆ 3 ತಿಂಗಳ ತುಂಬಿ 4 ತಿಂಗಳಿಗೆ ಬರ್ತದೆ. ನಿಮ್ಮ ಶಾಸ್ತ್ರದ ಪ್ರಕಾರ ತಾಯಂದ್ರೆಲ್ಲ ನೀವೆಲ್ಲ ಮಾಡ್ತೀರಿ, ಶಂಕರ ನೀವೆಲ್ಲ ಮಾಡ್ತೀರಿ. ಆ ತಾಯಿಗೆ ಕಳಕುಸ ಅಂತ ಮಾಡ್ತಾರೆ. ನಂತರ ಆ ತಾಯಿ ಅತ್ಯಂತ ಕ್ರಿಯಾಶೀಲವಾಗಿ ತನ್ನ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಂಡಿರುವಾಗ ದಿವಸಗಳು ಗತಿಸೋದೇ ಗೊತ್ತಾಗಂಗಿಲ್ಲ. ಆಗ್ಲಿ 7 ತಿಂಗಳ ಮುಗಿದು 8 ತಿಂಗಳು ಆಗತ್ತೆ. ತವರು ಮನೆಯನ್ನಾರು ಬರ್ತಾರೆ. ಬರುವಾಗ ಹಂಗ ಬರ್ತಾರಲ್ರಿ, 8ನೇ ತಿಂಗಳ ಸ್ವೀಕರಣ ಮಾಡ್ತಾರ, ಹಂಗ ಬರ್ತಾರಲ್ರಿ. ಏನ್ ಮಾಡ್ತಾರ? ಏನ್ ಮಾಡ್ತಾರೆ? ಹೇಳಿದ್ರು ನೋಡಿ, ಬುತ್ತಿ ಮಾಡ್ಕೊಂಡು ಬರ್ತಾರೆ, ಮತ್ತ ಬಟ್ಟಿ ತಗೊಂಡ್ಬರ್ತಾರೆ. ಹೌದು, ಈ ನಮ್ಮ ಸಂಪ್ರದಾಯದಲ್ಲಿ ಬಹಳ ಸುಂದರವಾಗಿರತಕ್ಕಂತ ಒಂದು ಪರಿಕಲ್ಪನೆ ಅಂದ್ರೆ ಯಾವುದೇ ಹಬ್ಬರು ಬಂದಾಗ ಬಟ್ಟೆ ಮಾಡ್ತಾರೆ. ಹೌದಿಲ್ಲ? ದೀಪಾವಳಿ ಬಂತ ಬಟ್ಟೆ, ದಸರಾ ಬಂತ ಬಟ್ಟೆ, ಮುಂದ ಯಾವ್ದು ಹಿಂಗ ಜೋಕಾಲಿ ಕಟ್ಟಿ ನಿಮ್ಗೆ ನೆನಪಿರ್ಲ ತಿಳಿದ ಪಂಚಮಿ ಬಂತು ಸನಿಯಾಕ ನಮ್ಮ ಎದಕ್ಕ ಗರಿ ಸೀರೆ ಉಡ್ಸಾಕ ಅದಕ್ಕೂ ಬಟ್ಟೆ ಬೇಕು. ಮುಂದ ನಿಮಗೆಲ್ಲರಿಗೂ ಹಬ್ಬ ಮಾಡಿಸಿ ಬಟ್ಟಿ ತಗೊಂಬಂದು ಕೊಟ್ಟು ಮುಂದೆ ಎಲ್ಲಾ ಶಿವರಾತ್ರಿ ಮುಗಿದಿರ್ತತಿ. ಎಲ್ಲರಿಗೂ ಕೇಳಿದ್ದು ಹಬ್ಬಕ್ಕೆ ತಂದು ಕೊಟ್ಟು ಇವ್ರಿಗೆ ಸಾಕಾಗಿರ್ತತಿ. ಮುಂದೆ ಏನಾಕತ್ರಿ? ಅದೊಂದ ಹಬ್ಬ ನಮಗೆ ಇನ್ನರ ಕೈ ಬಿಡು ಅಂತೇಳಿ ಇದ್ದಿದ್ದೆಲ್ಲ ಹರಪ. ನೋಡ್ರಿ ಅಜ್ಜಾರ ಅನ್ನಕತ್ತಾರೆ, ಈಗ ಬಾಗಲಕೋಟೆಗ ಅದು ಸಹಿತ ನಿಮ್ಗ ಇವ್ರ ಕೈ ಸಿಗುದ್ ಬೇಡ ಅಂತ ಅವ್ರು ಊರಿಗೆ ಹೋಗಿರ್ತಾರೆ. ಸಮಾನತೆ ಬೇಕಲ್ಲ, ಇದ್ರಾಗೂ ಸಮಾನತೆ ಬಂದ್ರೆ ಇದೊಂದರ ನಮ್ಮ ಪಾರಿ ಉಳಿದಂತ ಮಾಡಿದ್ವಿ. ಇಷ್ಟು ಅದ್ಭುತವಾಗಿರ್ತಕ್ಕಂಥ ಪರಂಪರೆ. ಅಲ್ಲಿ ಆ ತಾಯಿಗೆ ತವ್ರ ಮನೆಯನ್ನವರು ತಮ್ಮ ಅಣ್ಣ, ಆಮೇಲೆ ಅಪ್ಪ, ಅವ್ವ ಅನ್ನುವಂಥವ್ರು, ಬಂಧು ಬಾಂಧವರು ಅನ್ನುವಂಥವ್ರು ಬಂದು ಶಿರೀಕರಣ ಅಂತ ಮಾಡ್ತಾರೆ. ಮಾಡ್ಕೊಂಡು ತವ್ರ ಮನೆಗೆ ಮಗಳನ್ನ ಕರ್ಕೊಂಡು ಹೋಗ್ತಾರೆ. ತಾವ್ ಸ್ವಲ್ಪ ಲಕ್ಷ್ಯ ಕೊಡ್ಬೇಕು. ತವ್ರ ಮನೆಗೆ ಕರ್ಕೊಂಡು ಹೋಗ್ತಾರೆ. ಯಾಕೆ ಕರ್ಕೊಂಡು ಹೋಗ್ತಾರೆ ಅಂದ್ರೆ, ತುಂಬಿದ ಗರ್ಭಿಣಿ, ಈ ಮನೆಯೊಳಗರ ಯಾರು ಮಾಡೋದಕ್ಕ ಏನು ಕೆಲಸ ಮಾಡೋದಕ್ಕ ಹೆಣ್ಮಕ್ಳಿಲ್ಲ. ಮತ್ತ ನಮ್ಮ ಮಗಳನ್ನ ನಾವು ಕರ್ಕೊಂಡು ಹೋಗಿ ಹೆರಿಗೆಯನ್ನ ಶಾಸ್ತ್ರೋಕ್ತವಾಗಿ ಮಾಡಿಸಿ ಮುಂದ ಮಗಳನ್ನ ಅಥವಾ ಮಗಳನ್ನ ಹುಟ್ಟುವಂತ ಮಗ ಅಥವಾ ಮಗಳನ್ನ ಕರ್ಕೊಂಡು ಬಂದು ಬಿಡುತ್ತೇವೆ. 5 ತಿಂಗಳಕ್ಕೋ 8 ತಿಂಗಳಕ್ಕೋ 9 ತಿಂಗಳಕ್ಕೋ ನಿಮ್ ನೇಮ ಅದಾವಲ್ಲ, ಹಿಂಗೆ ಆಯ್ತು. ಕರ್ಕೊಂಡು ಹೋಗೋದು ಅಂತ ಆಯ್ತು. ಕರ್ಕೊಂಡು ಹೋದ್ರು. ಲಿಂಗದಹಳ್ಳಿಗೆ ಹೋಗ್ತಾಳೆ ತಾಯಿ ನೀಲಮ್ಮ. ಅಲ್ಲಿ ಹೋಗಿ 1 ವಾರ 10 ದಿವಸ ಆಗಿತ್ತು. ಲಿಂಗದಹಳ್ಳಿಯ ಪಕ್ಕಕ್ಕಿರತಕ್ಕಂತ ನಂದಿಹಳ್ಳಿಯ ಬಸವೇಶ್ವರರ ಜಾತ್ರೆ ಇರ್ತದೆ. ನಂದಿಹಳ್ಳಿ ಬಸವಣ್ಣ ಜಾತ್ರೆ. ಈಗ ನಾನು ಆ ಭಾಗದಾಗಿರೋದ್ರಿಂದ ಎಲ್ಲ ಪ್ರದೇಶಗಳನ್ನ ನಾನು ಬರಿಗಾಲಿನಲ್ಲಿ ಅಡ್ಡಾಡಿದ್ದೇನೆ.
ಅಲ್ಲಿ ಬಹಳಷ್ಟು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೇನೆ. ಆ ಎಲ್ಲಾ ವ್ಯವಸ್ಥೆಗಳು ನನಗೆ ಕಣ್ಣು ಮುಂದೆ ಕಟ್ಟದಂಗ ನಾವು, ಯಾಕಂದ್ರೆ ಅಜ್ಜ ಇದ್ದಾಗ ಹಿಂಗ್ ಇರ್ಬೋದೇನೋ ಅಂತ ಕಲ್ಪನೆ ಬರಾಕತ್ತದ. ನಂದಿಹಳ್ಳಿಯ ಬಸವಣ್ಣನ ಜಾತ್ರೆ ಈಗೂ ಸಹಿತ ಅತ್ಯಂತ ಶಾಸ್ತ್ರೋಕ್ತವಾಗಿ ನಡೀತೈತಿ. ಅಲ್ಲಿ ತೇರು ಎಷ್ಟು ಗಂಟೆಗೆ ನಡೀತೈತಿ ಗೊತ್ತೈತೆ ನಿಮಗ? ಬೆಳಗಿನ ಜಾವ 5 ಗಂಟೆಗೆ ತೇರು ನಡೀತೈತಿ. ಇಷ್ಟು ಜನ ಕೂಡಿರ್ತಾರ ಅಂತೀರಿ. ಈ ಭಾಗದೊಳಗೆ ಏನು ನೀವು ಬನಶಂಕರಮ್ಮನ ಜಾತ್ರೆ ನೋಡ್ತಿರಲ್ಲ, ಇಂತ ಅದ್ಭುತವಾಗಿರ್ತಕ್ಕಂಥ ಜಾತ್ರೆ. ಆ ಜಾತ್ರೆ ಬಂದಿರ್ತದೆ. ಆ ಬಂದಿರ್ತಕ್ಕಂಥ ಜಾತ್ರೆಗೆ ನಾವು ಆ ತಾಯಿಯನ್ನ ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಹೋಗಿರ್ತಾರೆ. ಯಾರು? ತವರ ಮನೆಯವರು ಎಲ್ಲರೂ ಕೂಡಿ ಬಂಡಿ ಮಾಡ್ಕೊಂಡು. ಈಗ ಬಂಡಿ ಅಂದ್ರೆ ನೀವೆಲ್ಲ ಮುಂದಕ್ಕೆ ಕಟ್ಕೊಂಡು ಹೋಗಿರ್ತಾರ, ನೋಡಿರ್ತೀರಲ್ಲ ಹಳ್ಳಿ ಜನ ಎಲ್ಲ. ಕೊಲ್ಲಾರಿ ಬಂಡಿ ಅಂತೀರನ್ರಿ? ಕೊಲ್ಲಾರಿ ಬಂಡಿ ಕಟ್ಕೊಂಡು ಬಸವಣ್ಣನನ್ನ ಹೂಡ್ಕೊಂಡು ಬಸವಣ್ಣ ದೇವರ ಜಾತ್ರೆಗೆ ಹೋಗೋಣ ಅಂತ ಈ ತಾಯಿಯನ್ನ ಕರ್ಕೊಂಡು ಹೋಗಿರ್ತಾರೆ. ತೇರು ಎಳೆಯುವಂತ ಸಂದರ್ಭ, ಮುಂಜಾನೆ ಹೋಗಿ ದೇವರ ದರ್ಶನ ಮಾಡ್ಕೊಂಡು ಹಣ್ಣು ಕಾಯಿ ಮಾಡಿಸ್ಕೊಂಡು ಪ್ರಸಾದ ತೆಗೆದುಕೊಂಡು ಬಂದು ಹಿಂಗ ದೂರ ನಿಂತಿರ್ತಾಳೆ ತಾಯಿ ನೀಲಮ್ಮ. ತೇರ ಹಿಂಗ ಎಳಿತಿರ್ತದೆ. ಎಲ್ಲರೂ ಜಯಘೋಷ ಹಾಕ್ತಿರ್ತಾರೆ. ಹೆಂಗ್ ಜಯಘೋಷ ಹಾಕ್ತಿರ್ತಾರೆ ಗೊತ್ತೈತೇನ್ರಿ? ಬಸವೇಶ್ವರ ಮಹಾರಾಜಕಿ ಅಲ್ಲಂತ ನಾವೇನ ನಂಗಿಲ್ಲ ತಪ್ಪಿದ್ರೆ ನಾವು ಒಬ್ಬನ ನಗತ್ತೇನೆ. ನೋಡೋಣ ಅಲ್ಲಿ ಹೆಂಗ ಬಸವಣ್ಣನವರ ಜಾತ್ರೆಗೆ ಜಯಘೋಷ ಮಾಡುತ್ತಿತ್ತಲ್ಲ, ಇಲ್ಲಿಯೂ ಕೂಡ ಬಸವಣ್ಣನ ಹೆಸರನ್ನ ಹೇಳಿದಾಗ, ಕುಮಾರೇಶನ ಹೆಸರನ್ನ ಹೇಳಿದಾಗ ಜಯಘೋಷ ನೀವೇನಾದ್ರೂ ಮೊಳಗಿಸಿದ್ದೆ ಕರೆ ಆಯ್ತಂದ್ರ ಬಹುಶಃ ಅಲ್ಲಿ ಇಲ್ಲೋ ಎಲ್ಲೆಲ್ಲೋ ಕೆಲಸ ಕಾರ್ಯಗಳ ನಿಮಿತ್ತವಾಗಿ ಭಕ್ತರನ್ನ ಪೋಷಿಸುವ ಸಲುವಾಗಿ ಆತ್ಮ ಜ್ಯೋತಿ ಏನಾದ್ರೂ ಕುಮಾರೇಶಂದು ಬೇರೆ ಕಡೆ ಹೋಗಿತ್ತಂದ್ರೆ ನಿಮ್ಮ ಜಯಘೋಷವನ್ನ ಕೇಳಿ ನನ್ನ ಭಕ್ತರು ಇಲ್ಲೇ ಅದಾರ, ನಾನು ಹೊಳ್ಳಿ ಬರಬೇಕು ಅನ್ನೋ ನಿಟ್ಟಿನೊಳಗೆ ಬರ್ಬೇಕು ನೋಡ್ರಿ, ಅವ್ರಿಗೆ ಜಯಘೋಷ ಹಾಕ್ಬೇಕು. ಚಪ್ಪಾಳೆ ತಟ್ಟನೆ ಅದನ್ನ ಜೋರ್ ಮಾತಾಡಿದ್ರೆ ಚಪ್ಪಾಳೆ. ಬಸವೇಶ್ವರ ಮಹಾರಾಜ ಕಿ, ಆನಗಲ್ಲ ಗುರುಕುಮಾರೇಶ್ವರ ಮಹಾರಾಜ ಕಿ. ಇಷ್ಟು ಹೇಳಿದ ಮೇಲೆ ಗಪ್ಪು ಕುಂತವ್ರು ಹೀಗೆ ಜಯಘೋಷವನ್ನ ಜೋರಾಗಿ ಮಾಡ್ತಾ ಎಲ್ಲರೂ ಭಕ್ತಿ ಪರವಶರಾಗಿ ತನ್ಮಯತೆಯಿಂದ ತೇರನ್ನ ಎಳೆಯುವಾಗ ಆ ತಾಯಿನೂ ಕೂಡ ಕಣ್ಣು ಮುಚ್ಚಿಕೊಂಡು ದೇವರ ನಾಮಸ್ಮರಣೆಯನ್ನ ಮಾಡ್ತಾ, ಬಸವಣ್ಣ ಕೊಟ್ಟರೂ ಬಸವ, ಕೊಡದಿದ್ದರೂ ಬಸವ, ನಿನ್ನ ಇಚ್ಛೆಯಂತೆ ನನ್ನ ಬದುಕು ಸಾಗ್ತಾ ಇದೆ. ಏನೋ ಬಡತನದ ಬಂಡೆ, ಇಬ್ಬರು ದಂಪತಿಗಳ ನಾವೇ ಹೆಗಲು ಕೊಟ್ಟು ಆ ಬಡತನ ಬಂಡಿಯ ನೊಗವನ್ನ ಹಿಂದೆ ಎಳೆಯಾಕತ್ತೀವಿ. ಸಾಲಾರ್ದಕ್ಕ ನನಗೆ ಮತ್ತೊಂದು ಪುತ್ರ ರತ್ನವನ್ನ ನೀನು ಕೊಡಬೇಕು ಅಂತ ಸತ್ಸಂಕಲ್ಪ ಮಾಡಿದ್ದೀಯಾ, ಅದು ಗಂಡ ಸಂತಾನ ಆಗಿದ್ರೆ ಅದು ನಿಂದೆಯಪ್ಪ ಅಂತ ತಿಳ್ಕೊಂಡು ಆ ತಾಯಿ ನಮಸ್ಕಾರ ಮಾಡ್ತಾ ಮಾಡ್ತಾ ಬೇಡ್ಕೊತಿದ್ಲು. ಯಾರೋ ಪುಣ್ಯಾತ್ಮರು ಸಂಕಲ್ಪ ಮಾಡಿ ಒಗೆದಿರ್ತಕ್ಕಂತ ಉತ್ತತ್ತಿ ನೇರವಾಗಿ ಬಸವಣ್ಣ ದೇವರ ತೇರಿನ ಕಳಶಕ್ಕೆ ಬಡದು ತಾಯಿಯ ಉಡಿ ಒಳಗೆ ಬಂದು ಬೀಳುತ್ತದೆ. ಆಕಿ ಅನ್ಕೊಂಡಿರ್ತಕ್ಕಂಥ ಸಂಕಲ್ಪ ಎಲ್ಲೂ ಈಡೇರ್ತೇನೋ ಅನ್ನುವ ಭಾವದಿಂದ ಕಣ್ ತೆಗೆದು ನೋಡ್ತಾಳೆ, ಅದು ಉತ್ತತ್ತಿಯಾಗಿತ್ತು. ಆ ತಾಯಿ ಅನ್ಕೊಂತಾಳೆ, ಬಸವಣ್ಣ ನೀನ್ ನಂಬಿಕೊಂಡವರು ಪಾದಿಗತಿಯಪ್ಪ, ಆಯ್ತು ಇದು ನನಗೆ ಸಿಕ್ಕಿರ್ತಕ್ಕಂಥ ವರಪ್ರಸಾದ ಅಂತ ತಿಳ್ಕೊಂಡು ಹೇಳಿ ಅದನ್ನ ಭಕ್ತಿಯಿಂದ ಕಣ್ಣಿಗೆ ಒತ್ಕೊಂಡು ಇಟ್ಕೊಂಡಿರ್ತಾಳೆ. ತನ್ನ ಶರೀರದೊಳಗೆ ಗಟ್ಟಿಯಾಗಿ ಕಟ್ಕೊಂಡಿರ್ತಾಳೆ. ಮಾರನೇ ದಿವಸ ಮನೆಗೆ ಬಂದು ಸ್ನಾನ ಪೂಜಾದಿಗಳ ಆದ ನಂತರ ಅದನ್ನ ಸ್ವೀಕಾರ ಮಾಡ್ತಾಳೆ. ಪ್ರಸಾದ ಹೆಂಗ್ ಸ್ವೀಕಾರ ಮಾಡ್ಬೇಕ್ರಿ? ನಾವು ಹೆಂಗ್ ಸ್ವೀಕಾರ ಮಾಡ್ಬೇಕು? ದೇವಸ್ಥಾನಕ್ಕೆ ಹೋದಾಗ, ಸ್ವಾಮಿಗಳು ಹೋದಾಗ ಹಿಂಗ್ ಕೊಡ್ತಾರಲ್ಲ ತೀರ್ಥವನ್ನ ಅಥವಾ ಪಾದೋದಕವನ್ನ ಕೊಡ್ತಾರಲ್ಲ, ಹೆಂಗ್ ಮಾಡೋದ್ರಿ? ಹಿಂಗ್ ತಗೊಳದೈತಿ, ಹಿಂಗ್ ಮಾಡೋದೈತಿ, ತೆರಿಗೆ ಬಟ್ಟೆ ಕೊರ್ಸ್ಕೊಂಡ್ ಬಿಡೋದೈತಿ. ಇಲ್ಲ, ನಮ್ಮ ಪದ್ಧತಿಗಳು ಬಹಳ ಚೆನ್ನಾಗದಾವ. ಸ್ವಲ್ಪ ಆ ಕಡೆಗೆ ಗಮನ ಕೊಡ್ಬೇಕು. ಸಂದರ್ಭ ಬಂದಾಗ ನಿಮ್ಗೆ ಹೇಳ್ತೇನೆ, ಪ್ರಸಾದವನ್ನ ಹೆಂಗ್ ತೆಗೆದುಕೊಳ್ಬೇಕು, ಪಾದೋದಕವನ್ನ ಯಾವಾಗ ಮಾಡ್ಬೇಕು, ಗುರುಗಳ ಪಾದವನ್ನ ಹೆಂಗ ತೊಳಿಬೇಕು, ಹೆಂಗ ಅದನ್ನ ಪಡ್ಕೋಬೇಕು, ಅದನ್ನ ನಿಮ್ಗೆ ಹೇಳ್ತಾ ಹೋಗ್ತೇನೆ. ದಯವಿಟ್ಟು ಯಾರಾದ್ರೂ ಹಿಂಗ ಅಜ್ಜವ್ರ ದಾರಿ ಮುಂಟ ಬಂದಾಗ ಪಾದ ತೊಳ್ಕೊಂತೀನ್ರಿ ಅಂತ ನಡು ಬೀದಿಯೊಳಗೆ ಪಾದ ತೊಳ್ಕೋಬಾರ್ದು. ಯಾಕಂದ್ರೆ ಪಾದೋದಕ ಕೆಳಗೆ ಬೀಳಬಾರ್ದು. ಆ ಪಾದೋದಕವನ್ನ ನೀವು ತುಳಿಬಾರ್ದು. ಅದಕ್ಕೆ ತನ್ನದೇ ಆಗಿರ್ತಕ್ಕಂಥ ಶಾಸ್ತ್ರೋಕ್ತವಾಗಿರ್ತಕ್ಕಂಥ ಹಿನ್ನೆಲೆ ಇದೆ. ಅದನ್ನ ತಾವೆಲ್ಲ ಗಮನಿಸಬೇಕು. ಇಲ್ಲಿ ಆ ತಾಯಿ ಪ್ರಸಾದವನ್ನ ಮಾರನೇ ದಿವಸ ಬೆಳಗ್ಗೆ ಸ್ನಾನ ಪೂಜಾದಿಗಳನ್ನ ಮಾಡಿಕೊಂಡು ಅದನ್ನ ಸ್ವೀಕಾರ ಮಾಡ್ತಾಳೆ. ನಂತರ ಆ ತಾಯಿ ತುಂಬು ಗರ್ಭವತಿ ಆಗಿರ್ತಾಳಲ್ಲ, 9 ತಿಂಗಳ 9 ದಿವಸ ಐತಲ್ಲ, ಶಾಸ್ತ್ರ ಐತಲ್ಲ, 9 ದಿವಸ ನಂತರ 9 ಗಂಟೆ 9 ನಿಮಿಷ ಏನು ಹೇಳ್ತಾರೆ. ಹಾಗೆ ಆದಂತ ಸಂದರ್ಭ ಬೆಳಗಿನ ಜಾವ
ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡ್ರಿ. ಇಲ್ಲಿ ಆ ಕವಿಗಳ ವರ್ಣನೆನೇ ಅದ್ಭುತವಾಗಿರ್ತಕ್ಕಂಥ ವರ್ಣನೆ. ಒಬ್ಬ ಮಹಾತ್ಮ ಭೂಮಿಗೆ ಅವತರಿಸಿ ಬರುವಂತ ಸಂದರ್ಭದೊಳಗೆ ಏನೆಲ್ಲ ವಿಚಾರಗಳ ನಡೀತಾವ ಅನ್ನೋದಕ್ಕೆ ಹೇಳ್ತಾರೆ ಅವರು. ಪ್ರಕೃತಿ ಎಲ್ಲ ಹಿಂಗ ಸಜ್ಜಾಗಿತ್ತಂತ ಮಹಾತ್ಮರನ್ನ ಬರಮಾಡ್ಕೊಳ್ಳೋದಕ್ಕೆ. ಪ್ರಕೃತಿ ಒಳಗೆ ಹೊಸ ಬದಲಾವಣೆ ಬಂದಿತ್ತು, ಹಸಿರೆಲ್ಲ ಮೂಡಿತ್ತು, ಚಿಗುರುಗಳೆಲ್ಲ ಮಾವಿನ ಮತ್ತು ಬೇವಿನ ಚಿಗುರುಗಳೆಲ್ಲ ಮೂಡಿತ್ತು, ಬಾಳೆಯ ಗಿಡ ಎಲ್ಲ ಕೊನೆಯನ್ನ ಬಿಟ್ಟು ತಲೆಬಾಗಿತ್ತಂತೆ. ಯಾಕಂದ್ರೆ ಒಬ್ಬ ಮಹಾತ್ಮ ಬರ್ತಾನೆ, ಅವನಿಗೆ ನಾನು ಹಣ್ಣನ್ನ ಸಮರ್ಪಿಸಬೇಕು. ಹೂವಿನ ಗಿಡಗಳೆಲ್ಲ ತನ್ನ ಮೈ ತುಂಬ ಹೂವುಗಳನ್ನ ಬಿಟ್ಟು ಅದು ಕುಮಾರೇಶನ ಪಾದಕ್ಕೆ ಸಲ್ಲಿ ಅಂತ ಅವು ಅರಳಿ ನಿಂತಿದ್ವಂತೆ. ಮುಂದೆ ಬರೀತಾರೆ, ಜೇನುನೊಣಗಳು ಮರಿದುಂಬಿಗಳು ಜೇಂಕಾರವನ್ನ ಮಾಡಕತ್ತಿದ್ವಂತ. ಯಾಕಂದ್ರೆ ಒಬ್ಬ ಮಹಾತ್ಮ ಬರ್ತಾನಂದ್ರ ಜೇಂಕಾರ ಮಾಡಿ ಅವನನ್ನ ಸ್ವಾಗತ ಮಾಡ್ಕೊಳ್ಬೇಕು. ಯಾಕಂದ್ರೆ ಅವ ಪೂಜಾವಂತನಾಗೋನಿದ್ದಾನೆ, ಅವ ಸಮಾಜವನ್ನು ಮುನ್ನಡೆಸೋನಿದ್ದಾನೆ. ಹಕ್ಕಿ ಪಕ್ಷಿಗಳೆಲ್ಲ ಕುಹು ಇಂಚರದೊಳಗ ಪಂಚಮ ಇಂಚರದೊಳಗ ಕೂಗುತ್ತಿದ್ವಂತೆ ಆ ಮಹಾತ್ಮನನ್ನ ಬರಮಾಡಿಕೊಳ್ಳೋ ಸಲುವಾಗಿ. ಸೂರ್ಯನು ಕೂಡ ತನ್ನ ಏನು ಇರುವಿಕೆಯನ್ನ ಮರೆತಿದ್ದಂತ, ರಾತ್ರಿ ಆಗಿತ್ತು ಮರ್ತಿದ್ದಂತ. ಹಿಂಗೊಬ್ಬ ಮಹಾತ್ಮ ಬರಾಕತ್ತಾನ, ಅವ ಭೂಮಿಗೆ ಬರೋಕ್ಕಿಂತ ಮೊದಲಿಗೆ ನಾನು ಕೂಡ ಅವನನ್ನ ನೋಡ್ಬೇಕು ಅಂತ ಏನು ಪೂರ್ವ ದಿಕ್ಕಿನಿಂದ ಸೂರ್ಯ ಉದಯ ಆಗ್ತಿದ್ದಂತೆ. ಅದು ಸರಿಯಾದ ಸಮಯ. ಬರೀತಾರೆ ಇಲ್ಲಿ ಕವಿಗಳು, ಕ್ರಿಸ್ತ ಶಕ 1867 ಇಸ್ವಿ, ತಮಗೆ ಗಮನಕ್ಕಿರ್ಲಿ. ಅಂದ್ರೆ ಶಾಲಿವಾಹನ ಶಕೆ 1789 ಪ್ರಭವ ನಾಮ ಸಂವತ್ಸರ ಭಾದ್ರಪದ ಪಕ್ಷ ತ್ರಯೋದಶಿ ತಿಥಿ ಬ್ರಾಹ್ಮಿ ಮುಹೂರ್ತ. ಅಂದ್ರೆ ಬೆಳಗಿನ ಜಾವ ಬುಧವಾರದ ದಿವಸ ಸರಿಯಾಗಿ 5:30 ಹಾನಗಲ್ಲ ಗುರುಕುಮಾರ ಮಹಾಶಿವಯೋಗಿಗಳವರ ಜನನ ಆಗತ್ತೆ. ಅವರು ಈ ಭೂಮಿಗೆ ಬರುತ್ತಾರೆ. ಪ್ರಕೃತಿ ಒಳಗೆ ಹೊಸ ಒಂದು ಬದಲಾವಣೆ ಆಗತ್ತೆ. ಜೈ ಮಂಗಲಂ ಜೈ ನಮಃ ಪರಾಪತೇ ಶಿವ ಹರ ಹರ ಮಹಾದೇವ. ಹೀಗೆ ಆ ಪರಮ ಪೂಜ್ಯರು ಅಂದ್ರೆ ಆ ಮಗು ಪುಣ್ಯದ ಪುತ್ಥಳಿಯಾಗಿರ್ತಕ್ಕಂಥ ಆ ಮಗು ಭೂಮಿಗೆ ಅವತರಿಸಿ ಬರ್ತದೆ. ಇಲ್ಲಿ ಕವಿಗಳು ಇನ್ನೊಂದು ಸುಂದರವಾಗಿರ್ತಕ್ಕಂಥ ಮಾತನ್ನು ಹೇಳ್ತಾರೆ. ಬಹುಶಃ ಅತಿಶಯೋಕ್ತಿ ಆದೀತು ಕವಿಗಳು ಬರ್ದಿದ್ದಾರೆ ಅನ್ನೋ ಕಾರಣಕ್ಕಾಗಿ ಹೇಳ್ತೇನೆ. ಆ ತಾಯಿಗೆ ಬಸುರೆಯ ಬೇನೆಗಳು ಸಹಿತ ಇರ್ಲಿದ್ದಂತೆ. ಬರೀತಾರೆ, ಆ ತಾಯಿಗೆ ಬೇನೆಗಳು ಸಹಿತ ಇರ್ಲಿಲ್ಲಂತೆ. ಯಾಕ ಅಂತ ಅವ್ರು ಬರೀತಾರ. ಆ ಕಾರಣಕ್ಕಾಗಿ ಹೇಳ್ಬೇಕು ಆ ವಿಷಯವನ್ನ. ಹಾನಗಲ್ಲ ಗುರುಕುಮಾರೇಶ ಮರೆತು ಕೂಡ ಯಾರಿಗೂ ತೊಂದರೆ ಕೊಡ್ಬೇಕನ್ನವಲ್ಲ, ಯಾರ ಕಣ್ಣೊಳಗೂ ನೀರ್ ಹಾಕಿಸ್ಬೇಕನ್ನವಲ್ಲ, ಮರೆತು ಕೂಡ ಇನ್ನೊಬ್ಬರ ಮನಸ್ಸಿಗೆ ಘಾಸಿ ಆಗ್ಬೇಕು ಅಂತ ಮಾತಾಡದವಲ್ಲ. ಹಿಂಗಿರುವಾಗ ಹಡದ ತಾಯಿಗೆ ತಾನೆಂದಾದ್ರೂ ನೋವನ್ನು ಕೊಡುವುದಕ್ಕೆ ಸಾಧ್ಯ ಇದೆಯೋ? ಆ ತಾಯಿ ಮಲ್ಕೊಂಡು ಏಳುವ ಸಂದರ್ಭದಲ್ಲಿ ಸರಿಯಾಗಿ 5:30 ಎದ್ದಿನ ಪೂಜೆಗೆ ಸಜ್ಜಾಗ್ಬೇಕು ಅನ್ನೋದ್ರೊಳಗಾಗಿದೆ. ಆ ತಾಯಿಯ ಗರ್ಭದಿಂದ ಆ ಕುಮಾರೇಶ ಹೊರಗೆ ಬಂದಿದ್ದ. ತಾಯಿನೂ ಕೂಡ ನನಗ ನೋವನ್ನ ಕೊಡಲಾರ್ದ ಈ ಭೂಮಿಗೆ ಬಂದಿ ಅಂದ್ರೆ ಮಗನ ನೀನು ಸಮಾಜದ ನೋವನ್ನ ಹೊರಿಸುವಂತ, ಸಮಾಜದ ಕಣ್ಣೀರನ್ನು ಹೊರಿಸುವಂತ ಮಹಾತ್ಮನಾಗಿ ನೀನು ಬಹುಶಃ ಸಮಾಜವನ್ನ ಬೆಳಗ್ತೀಯೇನೋ ಅಂತ ಆ ತಾಯಿ ಅಲ್ಲೇ ಕೈ ಮುಗುತ್ತೇನೋ ಅನ್ನೋ ದೃಷ್ಟಿಯೊಳಗ ಇಲ್ಲಿ ಕವಿಗಳು ಬರೀತಾರಲ್ಲ. ಎಷ್ಟು ಅದ್ಭುತವಾಗಿರ್ತಕ್ಕಂಥ ಪರಿಕಲ್ಪನೆ. ನಾವೆಲ್ಲ ಅಭಿಮಾನ ಪಡಬೇಕು, ಖುಷಿ ಪಡಬೇಕು. ಮಹಾತ್ಮರು ಹೀಗೂ ಉದಯಿಸ್ತಾರೇನೋ ಅನ್ನುವ ಭಾವ ಬರ್ತದೆ. ಮುಂದ ಒಂದು ಪ್ರಸಂಗ ನಡೀತದೆ. ಎಲ್ಲರ ಮನೆಯೊಳಗ ಆಗಬಹುದಾಗಿರ್ತಕ್ಕಂಥ ಸಹಜ ಕ್ರಿಯೆಗಳು ಏನಂತಾರೆ, ಇಲ್ಲ ಮನೆಯೊಳಗ ಯಾವ್ದಾದ್ರು ಮಕ್ಕಳ ಜನನ ಆಯ್ತು ಅಂದ್ರೆ ಆ ಮನೆ ಸೂತಕದ ಮನೆ ಅಂತಾರೆ ಇಲ್ರಿ. ಒಬ್ಬ ಜಂಗಮನನ್ನ ಕರ್ಕೊಂಡ್ಬಂದು ಒಂದಿಷ್ಟು ಪಾದೋದಕ ಮಾಡಿಸ್ಬೇಕು, ಮಣಿ ಸಾರಿಸ್ಬೇಕು, ಗೂಡಿಸ್ಬೇಕು. ಆಮೇಲೆ ಒಂದಿಷ್ಟು ಜಂಗಮರನ್ನ ಕರ್ಕೊಂಡ್ಬಂದು ಆ ಮಗುವಿಗೆ ಪೂಜೆ ಮಾಡಿಸಿ ಎಲ್ಲರಿಗೂ ಪಾದೋದಕ ಮಾಡಿಸಿ ಕೊಟ್ಟಾದ್ಮೇಲೆ ಜಂಗಮರನ್ನು ಉಳಿಸಿ ಕಳಿಸಿದಾದ್ಮೇಲೆ ಅದು ಮಡಿ ಆಯ್ತು ಅಂತ ಭಾವನೆಗಳು ನಮ್ಮಲ್ಲಿ ಅದಾವ. ಮುಂದ ಇಂತಿಷ್ಟು ದಿವಸ ಯಾರಾದ್ರೂ ಭಿಕ್ಷುಕರು ಬಂದ್ರೆ ಏನು ಕೊಡಂಗಿಲ್ಲ, ಯಾರನ್ನ ಮನಿ ಒಳಗೆ ಕರ್ಕೊಳಂಗಿಲ್ಲ, ಮತ್ತೆ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಂಗಿಲ್ಲ. ಯಾಕ? ಸೂತಕದ ಮನೆ ಅಂತ ಮಾತುಗಳು ಬರ್ತಾರೆ. ಹಿಂಗೆ ಒಂದು ಸಂದರ್ಭ ಬಂತು. ಏನಾಯ್ತು, ಆ ಮಗು ಜನಿಸಿತ್ತಲ್ಲ, ಮನೆಯನ್ನೆಲ್ಲ ಸುತ್ತಮುತ್ತಲಿನ ಓಣಿಯ ತಾಯಂದಿರೆಲ್ಲರೂ ಬಂದು ಆ ಮಗನನ್ನ ನೋಡೋದಕ್ಕೆ ಬರ್ತಿದ್ರು. ಮುಂಜಾನೆ ಸಮಯ ಮುದ್ದಾದ ಮಗನನ್ನ ನೋಡ್ತಾ ಖುಷಿ ಪಡ್ತಿದ್ರು. ಅದೇ ಸಮಯಕ್ಕೆ ಸರಿಯಾಗಿ ಬೆಳಗಿನ ಜಾವ ಒಬ್ಬ ಜಂಗಮ ಮೂರ್ತಿ ಭವತಿ ಭಿಕ್ಷಾಂದೇಹಿ ಅಂತ ಬರ್ತಾನೆ. ಎಲ್ಲಿಗೆ? ಆ ಏನು ನೀಲಮ್ಮನವರ ಮನೆಯವರು. ಜಂಗಮ ಮೂರ್ತಿ ಬಂದು ಎದುರುಗಡೆ ನಿಂತುಕೊಂಡು ಭವತಿ ಭಿಕ್ಷಾಂದೇಹಿ ಅಂದಲ್ಲ, ಒಬ್ಬ ಅಮ್ಮ ಮನೆಯಿಂದ ಹೊರಗೆ ಬರ್ತಾಳೆ.
ಮನೆಯಿಂದ ಹೊರಗೆ ಬಂದಂತಾಳೆ, ಯಪ್ಪ ಇವತ್ತು ನಾವು ನಿಮ್ಗೇನು ನೀಡಕ್ ಆಗಂಗಿಲ್ಲ. ಯಾಕೆ? ಇಲ್ಲ, ಮನಿ ಮೈಲಿಗೆ ಆಗ್ಯದ. ಯಾಕೆವ್ವ, ಯಾಕೆ ಮೈಲಿಗೆ ಆಗೈತಿ? ಇಲ್ಲ, ಇವತ್ತು ಮನಿ ಒಳಗ ಮಗುವಿನ ಜನನ ಆಗ್ಯದ, 5 ದಿವಸಗಳ ಕಾಲ ಏನು ನೀಡಕ್ ಬರಲ್ಲ, ಅದಕ್ಕೆ ನಾವು ನೀಡಲ್ಲ, ಮುಂದಿನ ಮನೆಗೆ ಹೋಗ್ರಿ. ಅವಾಗ ಆ ಮಹಾತ್ಮ ಸಾಮಾನ್ಯದವನಾಗಿರ್ಲಿಲ್ಲ. ಆ ಮಣಿಯೊಳಗಿರ್ತಕ್ಕಂತ ಜನರ ಕಣ್ಣನ್ನ ತೆರೆಸಬೇಕಾಗಿನೇ ಬಂದಿರತಕ್ಕಂತ ಮಹಾತ್ಮ ಇರಬಹುದು. ಆತ ಅಂತಾನೆ, ಯವ ಮಗು ಹುಟ್ಟೈತಿ, ಅದನ್ನ ಸೂತಕ ಅಂತೀರಿ. ಹೌದಪ್ಪ, ಸೂತಕ ಅಂತಾರಲ್ಲ. ಯಾವ ಮಗು ಹುಟ್ಟೈತಿ? ಗಂಡು ಮಗು ಹುಟ್ಟೈತಿ, ಖುಷಿ ಪಡ್ಬೇಕಲ್ಲ ನೀವು ಅಂತಾರ. ಖುಷಿ ಪಡ್ಬೇಕಲ್ಲ. ಹೌದಪ್ಪ, ಖುಷಿ ಪಡ್ಬೇಕಂತಿ. ಬಡತನಕ್ಕ ಮಕ್ಕಳ ಬಾಳ ಅಂತಾರ. ನಮಗ ಬೇಕೋ ಬ್ಯಾಡೋ ಹುಟ್ಟಿ ಬಿಟ್ಟೈತಿ, ಮತ್ತ ನೇಮ ನಿತ್ಯ ಮಾಡ್ಬೇಕಲ್ಲ, ಅದಕ್ಕೆ ಏನು ಪಡಕ್ ಆಗಂಗಿಲ್ಲ ಅಲ್ವಾ. ಮಗ ಹುಟ್ಟೈತಿ ಅಂತ ಎಲ್ಲಾರು ಸಕ್ರಿಯ ಅನ್ಸ್ತಾರ. ನೀ ನೋಡಿದ್ರೆ ಏನು ಕೊಟ್ಟು ಕಳ್ಸಂಗಿಲ್ಲ ಅಂತೀಯಲ್ಲವಾ. ನಾನು ಇವತ್ತೇನಾರ ನಿಮ್ ಮನೆಯಾಗ ಇಸ್ಕೊಂಡ ಹೋಗವ. ನೋಡ್ರಿ ಹೆಂಗದ. ನೀವೇನಾರಾಗಿದ್ರ ಬಗ್ಗೆ ಏನಂತೀಯ? ನಮಗೊಂದತ್ತೈತಿ, ತನಗೊಂದತ್ತೈತಿ. ಏನ್ ಹಿಂದ ಮುಂದ ಕಂಡಿದ್ರಲ್ಲ ನಿಮ್ಗೆ ಗೊತ್ತಾಗುತ್ತೆ. ಎಲ್ಲ ಬಿಟ್ಟು ಬಾಬಾ ಆಗಿ ನಿನಗೆ ಹೌದಿಲ್ಲ ಸಹಜ ನಾವೀಗಂತೆ. ಇನ್ನೊಂದು ನನಗ ಬಹಳ ಅದ್ಭುತ ಅನ್ಸಾಕತೈತಿ. ಇವಾಗ್ಲೂ ಮಾಡ್ತೀರೇನೋ ಗೊತ್ತಿಲ್ಲ ನನಗ. ಮಾಡಿಲ್ಲ ಅಂದ್ರೆ ಬಹಳ ಒಳ್ಳೇದಾತು. ಮಾಡ್ತಿದ್ರ ಇನ್ನೊಂದು ನಿಮ್ ಊರಾಗ ಮಾಡ್ತಿರಿಲ್ಲ ಗೊತ್ತಿಲ್ಲ, ಬ್ಯಾರೆ ಊರಾಗ ಸುದ್ದಿ ಹೇಳ್ತೀನಿ. ಸುಮ್ಮನೆ ಮತ್ ನಿಮ್ ಬಗ್ಗೆ ನಾನು ಯಾಕೆ ಮಾತಾಡಕ್ ಹೋಗ್ಲಿ. ಅವರ ಗಂಡು ಮಕ್ಕಳು ಹುಟ್ಟಿದ್ರ ಏನ ಅಂತಾರಲ್ರಿ, ಏನ್ ಅಂತಾರ ಅದು? ಬೇಡೆ ಅಂತಾರನ್ರಿ. ಹೆಣ್ಣು ಮಕ್ಕಳು ಹುಟ್ಟಿದ್ರ ಯಾಕ್ರಿ? ಅವತ್ ಬೇಟೆ ಸಿಗಂಗಿಲ್ಲ. ನೀವ ನೋಡ್ರಿ, ಸಮಾನತೆ ಬೇಕು, ಸಮಾನತೆ ಬೇಕು, 33% 50% ಅಂತ ಹೇಳ್ತೀರಿ. ಇವತ್ತಿಗೂ ಗಂಡು ಮಕ್ಕಳು ಹುಟ್ಟಿದ್ರ, ಹೆಣ್ಮಕ್ಳು ಹುಟ್ಟಿದ್ರ ಯಾಕ? ಆಧಾರ್ ಕಾರ್ಡ್ ಮಾಡ್ಸಕ? ನೋಡ್ರಿ ನಮ್ಮಲ್ಲಿ ಎಂತ ಭಾವನೆಗಳದಾವು. ಹೆಣ್ಣು ಹುಟ್ಟುತ್ತ ಅಂದ್ರೆ ಮನೆಗೆ ಒಂದು ಹುಣ್ಣು ಹುಟ್ಟುತ್ತು ಅನ್ನುವ ಭಾವನೆ ಒಳಗೆ ನಾವು ಇವತ್ತಿಗೂ ಬದುಕಾಕತ್ತೇವಲ್ಲ. ಹೆಣ್ಣು ಒಂದು ರೂಪದೊಳಗ, ಗಂಡನ್ನ ಒಂದು ರೂಪದೊಳಗ ನೋಡಾಕತ್ತೇವಲ್ಲ. ಹುಟ್ಟ ಮನಿ ಒಳಗನ ಹೆಣ್ಮಕ್ಳು ಹುಟ್ಟುತ್ತಂದ್ರ ಅದನ್ನ ನೋಡೋ ರೀತಿನೇ ಬೇರೆ ಆಗತ್ತಲ್ಲ. ಆ ಮಕ್ಕಳಲ್ಲಿ ಒಳ್ಳೆ ಭಾವನೆಗಳು ಬರೋದು ಯಾವಾಗ ಯೋಚನೆ ಮಾಡ್ಬೇಕು ನಾವು. ಹೆಣ್ಣು ಹುಟ್ಲಿ, ಗಂಡ ಹುಟ್ಲಿ, ಮನೆಯ ವಂಶವನ್ನ ಬೆಳಗುವಂತ ಮಗು ಹುಟ್ಟೈತಲ್ಲ ಅಂತ ತಿಳ್ಕೊಂಡು ಯಾವಾಗ ನಾವು ಹುಟ್ಟಿದ ಮಗುವಿನಲ್ಲಿ ಸಮಾನತೆಯನ್ನ ಕಾಣ್ತೀವಲ್ಲ, ಅವತ್ತ ಸಮಾನತೆ ಬರ್ತೈತೆ ಹೊರತು ಅಲ್ಲಿ ತನಕ ಸಮಾನತೆ ಬರಲ್ಲ ತಾಯಿ ಅಂದ್ರೆ ನಮ್ಗೆಲ್ಲ ಗೊತ್ತಿರ್ಬೇಕು. ಎಷ್ಟು ಚಂದ ಹೇಳ್ತಾರೆ, 12ನೇ ಶತಮಾನದೊಳಗೆ ನಮ್ಮ ಕಣ್ಣನ್ನು ತೆರೆಸೋದಕ್ಕೆ ಎಷ್ಟು ಸುಂದರವಾಗಿ ಹೇಳ್ತಾರೆ. ಮಳೆ ಮೂಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸಿ ಬಂದರೆ ಗಂಡೆಂಬರು, ಒಳಗೆ ಸುಳಿಯುವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ. ಎಷ್ಟು ಸುಂದರವಾಗಿ ಹೇಳಿದ್ರು. ಅದಾಗಿ ಸಹಿತ ನಾವು ಇವತ್ತಿಗೂ ಏನದು ಬೇಡೆ ಅನ್ಸ್ತೀವಿ. ಇವತ್ತಿಗೂ ನಾವು ಇವತ್ತು ಅಂಟಿ ನುಂಡಿ ಮಾಡ್ಯಾರ ಅಂದ್ರೆ ಇಲ್ಲಿ ಸಕ್ಕರೆಯನ್ನ ಹಂಚಬೇಕಾಗಿತ್ತಲ್ಲಪ್ಪ, ನೀವ್ ಯಾಕೆ ಕೊಡಕ್ ಬಲ್ಲಿ ಅಂತೀರಿ? ಆ ತಾಯಿ ಅಂತಾಳೆ, ಸೂತಕದ ಮನೆ ಅಂತಾರೆ. ನೋಡಿ, ಸ್ವಲ್ಪ ನಾವು ಲಕ್ಷ್ಯ ಕೊಟ್ಟು ಕೇಳಬೇಕು. ಅಜ್ಜನವರಂತ ಮಹಾತ್ಮರು ಎಷ್ಟು ನಮ್ಮನ್ನು ಎಚ್ಚರಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಯಾರು ಲಿಂಗವನ್ನ ಕಟ್ಕೊಂಡಿರಲ್ಲ, ಯಾರು ಅಷ್ಟಾವರಣ ಪಂಚಾಚಾರ ಶಟಸ್ಥಲಗಳನ್ನ ಸರಿಯಾಗಿ ಅರಿತು ಆಚರಣೆ ಮಾಡ್ತಿರಲ್ಲ, ಯಾರು ಭಕ್ತರಾಗಿರಲ್ಲ, ಯಾರು ಏನು ಒಂದು ಆಧ್ಯಾತ್ಮದ ಸತ್ಪಥದಲ್ಲಿ ಪ್ರತಿನಿತ್ಯ ಆಚರಣೆಗಳನ್ನ ಮಾಡ್ತಾ ನಡೆದಿರಲ್ಲ, ಅವರಿಗೆ ಪಂಚಸೂತಕಗಳಿಲ್ಲ. ಯಾವ ಜನನ ಸೂತಕ ಅಂತ ಹೇಳ್ತಿರಲ್ಲ, ಆ ಸೂತಕ ಇಲ್ಲ. ಮರಣ ಸೂತಕ ಇಲ್ಲ, ಉತ್ತಿಷ್ಟ ಸೂತಕ ಇಲ್ಲ, ರಜಸೂತಕ ಇಲ್ಲ, ಇನ್ನೊಂದು ಸ್ಪರ್ಶ ಸೂತಕವಿಲ್ಲ. ಎಷ್ಟು ಅದ್ಭುತವಾಗಿರ್ತಕ್ಕಂಥ ಮಾತು. ಜನನ ಸೂತಕ ಒಬ್ಬ ಮನೆಯನ್ನ ಬೆಳಗೋದಕ್ಕೆ ಇನ್ನೂ ನಿಮ್ಗೆ ತಿಳಿದಂಗ ಹೇಳ್ಬಿಡ್ತೀನಿ ಅಂದ್ರೆ ತಿಳಿತೈತಿ. 8ನೇ ತಿಂಗಳಿಗೆ ಗರ್ಭಕ್ಕೆ ಲಿಂಗಧಾರಣೆ ಮಾಡ್ತಿರೋದಲ್ಲ, ಪದ್ಧತಿ ಐತದಲ್ಲ. ನೀವು ಲಿಂಗವಂತರಾಗಿರ್ತೀರಿ, ನೀವು ಕೊಳ್ಳಾರದ ಲಿಂಗಪ್ಪ ಕಟ್ಕೊಂಡಿರ್ತೀರಿ, ಪ್ರತಿನಿತ್ಯ ಲಿಂಗ ಪೂಜೆಯನ್ನ ಮಾಡ್ಕೊಂತಿರ್ತೀರಿ. ಯಾರು ಮಂತ್ರ ಉಚ್ಚಾರಣೆಯನ್ನ ಮಾಡ್ತಿರ್ತಾರಲ್ಲ, ಯಾರು ನಿಷ್ಠೆ ಇಟ್ಟು ಏನು ಲಿಂಗದೊಳಗ ತನ್ಮಯತೆಯಿಂದ ಲಿಂಗವನ್ನ ಪೂಜೆ ಮಾಡ್ತಿರ್ತಾರಲ್ಲ, ಯಾರು ಒಳ್ಳೊಳ್ಳೆ ವಿಚಾರಗಳನ್ನ ಕೇಳ್ತಿರ್ತಾರಲ್ಲ, ಒಳ್ಳೆ ಕೈಗಳಿಂದ ಪೂಜೆ ಮಾಡ್ತಿರ್ತಾರಲ್ಲ, ಎಲ್ಲ ಅವಯವಗಳು ಪರಿಶುದ್ಧವಾಗಿರುತ್ತವೆ. ಪರಿಶುದ್ಧವಾಗಿರತಕ್ಕಂತ ದೇಹದಲ್ಲಿ ಹುಟ್ಟುವಂತ ಮಗು ಹೆಂಗ ಅಪವಿತ್ರ ಆಗೋದಕ್ಕೆ ಸಾಧ್ಯ ಐತಿ ಅಂತ ಸ್ವಲ್ಪ ವಿಚಾರ ಮಾಡ್ಬೇಕು ನಾವು. ಸ್ವಲ್ಪ ವಿಚಾರ
ಏನ್ ಜನನ ಸೂತಕ ಇಲ್ಲ ನಮ್ಮಲ್ಲಿ, ಯಾಕಂದ್ರೆ 8ನೇ ತಿಂಗಳಿಗೆ ಗರ್ಭಕ್ಕೆ ಲಿಂಗಧಾರಣೆ ಮಾಡಿ ಅದನ್ನು ಸಹಿತ ಪರಿಶುದ್ಧ ಮಾಡಿಬಿಟ್ಟಿರ್ತೀವಿ. ಪರಿಶುದ್ಧವಾಗಿರ್ತಕ್ಕಂಥ ಜಾಗದಲ್ಲಿ ಅಪವಿತ್ರತೆ ಎಲ್ಲಿ ಬಂತು ಪ್ರಶ್ನೆ. ಮತ್ತಿನ್ನ ಮರಣ ಸೂತಕ ಅಂತ ಕರಿತೀರಲ್ಲ, ಯಾರ ಶರಣ ಜೀವಿಗಳು ಮಹಾತ್ಮರು ಏನು ಸತ್ಪುರುಷರು ತೀರ್ಕೊಂಡಾಗ ನಾವೇನಂತ ಹೇಳಿ ನೋಡೋಣ, ಲಿಂಗದೊಳಗೆ ಐಕ್ಯ ಆಗ್ಯಾರ ಅಂದ ಮೇಲೆ ಏನು ಜೀವಾತ್ಮ ಹೋಗಿ ಪರಮಾತ್ಮನಲ್ಲಿ ಬೆರೆತೈತೆ ಅಂದ ಮೇಲೆ ಬೆರೆತು ಬೇರಿಲ್ಲ ಅನ್ನುವ ಲೆಕ್ಕಕ್ಕೆ ಏಕೋಭಾವದೊಳಗೆ ಕೂಡೈತೆ ಅಂದ ಮೇಲೆ ಅದನ್ನ ಅಪವಿತ್ರ ಅಂತ ಹೆಂಗ ಅನ್ನೋದು? ಸ್ವಲ್ಪ ಯೋಚನೆ ಮಾಡ್ಬೇಕು. ಏನು ಮತ್ತ ಇನ್ನೊಂದು ಮೂರನೇದ್ದು ರಜಸೂತಕ ಅಂತೀರಿ. ಪ್ರಕೃತಿ ದತ್ತವಾಗಿ ಬಂದಿರತಕ್ಕಂತ ಹೆಣ್ಣು ಮಕ್ಕಳಿಗೆ ಅದು ವರವಾಗಿ ಪರಿಣಮಿಸಿ ಈ ಜಗತ್ತಿನ ಉತ್ಪತ್ತಿಗೆ, ಮನುಷ್ಯ ಜನ್ಮದ ಉತ್ಪತ್ತಿಗೆ ಕಾರಣೀಭೂತವಾಗಿರ್ತಕ್ಕಂಥ ರಜಸೂತಕವನ್ನು ನೀವು ಸೂತಕ ಅಂದ್ರೆ ಮಕ್ಕಳು ಹುಟ್ಟೋದಾದ್ರು ಹೇಗೆ? ನಾವು ಹುಟ್ಟಿರ್ತಕ್ಕಂಥವರೆಲ್ಲರೂ ಹಂಗಾರೆ ಸೂತಕದಿಂದ ಹುಟ್ಟಿದೇವಲ್ಲ, ಹಂಗಂದ್ರೆ ನಾವ್ಯಾವ ಪವಿತ್ರ ಆಗ್ತೀವಿ? ಸ್ವಲ್ಪ ಯೋಚನೆ ಮಾಡ್ಬೇಕು. ಶರಣರು ಬಹಳ ಸುಂದರವಾಗಿ ಕೊಡ್ತಾರೆ ವಿಷಯಗಳನ್ನ. ಆಮೇಲೆ ಉಚ್ಚಿಷ್ಟ ಸೂತಕ, ನೀವು ಪ್ರಸಾದ ಅಡಿಗೆಯನ್ನು ಮಾಡಿಕೊಂಡು ತಾಟೊಳಗ ನೀಡಿಕೊಂಡಾದ್ಮೇಲೆ ಲಿಂಗಕ್ಕೆ ನೈವೇದ್ಯ ಮಾಡ್ತಿರಿಲ್ಲ, ಪಾದೋದಕವನ್ನು ಅದಕ್ಕೆ ಸಿಂಪಡಣೆ ಮಾಡಿ ಅದನ್ನ ಪರಿಶುದ್ಧ ಭಾವದಿಂದ ಸ್ವೀಕಾರ ಮಾಡ್ತಿರಿಲ್ಲ. ಯಾರು ಪರಿಶುದ್ಧ ಭಾವನೆಯಿಂದ ಲಿಂಗಕ್ಕೆ ನೈವೇದ್ಯ ಮಾಡಿ ಅದು ಪದಾರ್ಥವಲ್ಲ, ಊಟ ಅಲ್ಲ, ಅದು ಪ್ರಸಾದ ಅಂತ ಯಾರು ಸ್ವೀಕಾರ ಮಾಡ್ತಿರ್ತಿರಲ್ಲ ಅಂತವರಿಗೆ ಏನು ಎಂಜಲದ ಸೂತಕವಿಲ್ಲ, ಪಾದೋದಕಕ್ಕೆ ಎಂಜಲದ ಸೂತಕ ಇಲ್ಲ. ಹಂಗ ಪರಿಶುದ್ಧವಾಗಿ ಬಿಟ್ರ ಸೂತಕ ಅನ್ನೋದು ನಮಗೆ ಬರಲ್ಲ. ಇನ್ನು ಸ್ಪರ್ಶ ಸೂತಕ, ಎಲ್ಲರೇ ಕೆಟ್ಟದ್ದು ಕಡೆಗೆ ಹೋಗಿ ಬಂದಾದ್ಮೇಲೆ ದೇವರ ಕಡೆಗೆ ಹೋಗೋದು ಅಥವಾ ಇನ್ನೊಬ್ಬರ ಮನೆಗೆ ಹೋಗೋದು, ಅದು ಸ್ಪರ್ಶ ಸೂತಕ ಅಂತ ಬಹಳಷ್ಟು ಮಂದಿ ಮಾತಾಡ್ತಿರ್ತಾರೆ. ಅದು ಸಹಿತ ನಮ್ಮಲ್ಲಿ ಇಲ್ಲ ಅಂತ ಹೇಳ್ತಾರೆ. ಅಂತ ಒಂದು ಧರ್ಮವಂತ ಜೀವನವನ್ನ ಬದುಕ್ತಿರ್ತಕ್ಕಂತ ನೀಲಮ್ಮ ಮತ್ತು ಬಸವಯ್ಯನವರ ಪುಣ್ಯ ಗರ್ಭದಲ್ಲಿ ಬೆಳೆದಿರ್ತಕ್ಕಂತ ಹುಟ್ಟಿರ್ತಕ್ಕಂತ ಈ ಮಗುವನ್ನ ಸೂತಕದ ಚೌಕಟ್ಟಿನೊಳಗೆ ಇಟ್ಟು ನೋಡ್ತೀರಿ ಅಂದ್ರ ಇದು ಸಮಾಜವನ್ನು ಉದ್ಧಾರ ಮಾಡುವಂತ ಮಗ ಐತಿ, ಇದಕ್ಕೆ ಸೂತಕ ನೀವು ಹಚ್ಚಬೇಡ್ರಿ ಅಂತ ಇಂಡೈರೆಕ್ಟ್ ಆಗಿ ಜಂಗಮರಲ್ಲಿ ಹೇಳಾಕ ಬಂದಾರ. ಎಂಬ ಸೂತಕ ಮಾಡ್ಬೇಡ್ರಿ, ಸೂತಕ ಮಾಡ್ಬೇಡ್ರಿ. ನೋಡಿ ಎಷ್ಟು ಸುಂದರವಾಗಿರ್ತಕ್ಕಂಥ ಕಲಿಕೆ. ನಿಮ್ಮ ಮನೆಯೊಳಗೆ ನಾ ಏನಾದ್ರು ತಗೊಂಡ ಹೋಗ್ತೇನೆ, ಹಂಗ ಹೋಗಲ್ಲ. ಆ ಅಮ್ಮಂತಾಳ ಏನಂತಿದ್ದು, ಅಜ್ಜ ನಾವರ ಕೊಡಾಕ್ ಬರಂಗಿಲ್ಲ ಅಂತೇವಿ, ಇದರ ಬಿಡಾಕ್ ಬರಂಗಿಲ್ಲ ಅಂತೈತಿ. ಕಡಿಕ ಅಜ್ಜನವರು ಒಂದ್ ಮಾತು ಹೇಳ್ತಾರೆ, ಜಂಗಮ ಮೂರ್ತಿ ಒಂದ್ ಮಾತು ಹೇಳ್ತಾರೆ. ಏನಂತ ಹೇಳಿ, ನೀವ್ ಏನಾದ್ರೂ ನೀಡಿದ್ದ ಕರೆ ಆಯ್ತಂದ್ರ ನಾನು ನನ್ನ ಜೋಡಿಗೆಯಿಂದ ಒಂದು ಭಸ್ಮವನ್ನ ಕೊಡ್ತೇನೆ, ಅದನ್ನ ಆ ಮಗುವಿಗೆ ಹಚ್ಚದೆ ಹೊರತು ಆ ಮಗು ನಿಮ್ಮ ಮಾತನ್ನ ಕೇಳಲ್ಲ ಅಂತ ಒಂದು ಭಸ್ಮ ಕೊಡ್ತಾರೆ. ಏನೋ ಒಂದಿಷ್ಟು ಅನಿವಾರ್ಯ ಕಾರಣಕ್ಕಾಗಿ ತಂದು ನೀಡ್ತಾಳೆ, ಇಸ್ಕೊಂಡು ಮಾಯವಾಗ್ತಾರೆ. ಮುಂದೆ ಒಂದು ಪ್ರಸಂಗ ನಡೀತೈತಿ ಆ ಮಣಿಯೊಳಗ, ಮಜಾ ಕೇಳ್ರಿ. ಬಹುಶಃ ಹೊಸ ಒಂದು ಮನ್ವಂತರಕ್ಕೆ ಸಾಕ್ಷಿ ಆಗ್ತಾರೆ ಅನ್ನೋದಕ್ಕೆ, ಮಹಾತ್ಮರ ಉದಯ ಹೊಸ ಮನ್ವಂತರಕ್ಕೆ ಸಾಕ್ಷಿ ಆಗ್ತದೆ ಅನ್ನೋದಕ್ಕೆ ಸಣ್ಣದೊಂದು ಘಟನೆ ಐತಿ, ಹೇಳಿ ನಾನು ನಿಮ್ಮ ಮುಂದಿನ ಕೆಲಸ ಕಾರ್ಯಗಳಿಗೆ ಅನುವು ಮಾಡಿಕೊಡ್ತೇನೆ. ಆ ಮಗು ಹುಟ್ಟಲ್ಲ, ಹುಟ್ಟಿದಾದ್ಮೇಲೆ ಎಲ್ಲ ಮಕ್ಕಳು ಹುಟ್ಟಿದ 2-3 ತಾಸಿಗೆ ತಾಯಿಯ ಎದೆ ಹಾಲನ್ನ ಕುಡಿಯೋದು ವಾಡಿಕೆ, ನೀವೆಲ್ಲ ನೋಡಿರ್ತೀರಿ. ಅದು ಹುಟ್ಟಿದ ತಕ್ಷಣ ಅಳಾಕತ್ತಿತ್ತಂದ್ರ, ಹುಟ್ಟಿದ ತಕ್ಷಣ ಅದು ಅಳಾಕ್ ಚಲೋ ಮಾಡ್ತಂತಂದ್ರ ನೀವೇನಂತೀರಿ, ಖುಷಿ ಪಡ್ತೀರಿ, ಅಳಾಕತ್ತೈತಿ, ಜೀವಂತ ಐತಿ. ಮತ್ತ ಅದು ಹುಟ್ಟಿದ ತಕ್ಷಣ ಅಳಲಿಲ್ಲ ಅಂದ್ರ ನೀವ್ ಅಳಾಕ್ ಚಲೋ ಮಾಡ್ತೀರಿ. ಯಾಕ? ಅದು ಅಳವಲ್ಲ, ಏನಾಗೈತೋ ಏನೋ ಚಲೋ ಆಗತ್ತಲ್ಲ. ಏನ್ ನೋಡ್ರಿ, ಹುಟ್ಟಿದಾಗ ಮಗು ಭೂಮಿಗೆ ಬರುವಾಗ ಅಳ್ತಿರ್ತೈತಿ. ಇಂತ ಮಗು ನಮ್ಮ ವಂಶದೊಳಗೆ ಹುಟ್ಟಲ್ಲ ಅಂತ ನೋಡಿರ್ತಕ್ಕಂಥವ್ರೆಲ್ಲ ಖುಷಿ ಪಡ್ತಾರ. ಕೊನೆಗೆ ಅದು ಬಹಳ ಸುಂದರವಾಗಿರ್ತಕ್ಕಂಥ ಫಿಲಾಸಫಿ ಐತಿ. ಮತ್ತೊಮ್ಮೆ ನಿಮ್ಗೆ ಹೇಳ್ತೀನಿ, ಮತ್ತೆ ಹೇಳ್ತಾ ಕುಂತ್ರೆ ಸಮಯ ಆಗತ್ತೆ. ನಾವು ಹುಟ್ಟಿದಾಗ ಈ ಭೂಮಿಗೆ ಬರುವಾಗ ಅಳ್ಕೊಂತ ಬರ್ತೇವೆ. ಕೊನೆಗೊಮ್ಮೆ ನಾವು ಭೂಮಿಯನ್ನ ಬಿಟ್ಟು ಹೋಗುವಾಗ ನಾವು ಎದಕ್ಕೆ ಈ ಭೂಮಿಗೆ ಬಂದ್ವಿ, ಏನು ಕೆಲಸ ಮಾಡ್ಬೇಕಾಗಿತ್ತು ಮಾಡಿ 4-6 ಮಂದಿಯ ಕಣ್ಣೀರನ್ನ ಹರಿಸಿ ಧರ್ಮದಾರಿ ಒಳಗೆ ನಡೆದು ಮುಂದೆ ಪರಮಾತ್ಮ ನಮ್ಮನ್ನ ಕೈ ಹಿಡಿದು ಕಲಿಯೋಕ್ಕಿಂತ ಮೊದಲಿಗೆ ಬಂದೆ ದೇವರು ಅಂತ ಯಾರು ಹೋಗ್ತಾರಲ್ಲ ನಕ್ಕೊಂತ, ಅಂತವರನ್ನ ನೋಡಿ ಜನ ಇಂಥವ್ರು ಇದ್ರೆ ತಪ್ಪಿಲ್ಲಲ್ಲ, ಇನ್ನೊಂದು 4-6 ದಿವಸ ಬದುಕಬೇಕಾಗಿತ್ತಲ್ಲ ಅಂತ ನೋಡಿ ಕಣ್ಣೀರು ನಮ್ಗೆ ತೆಗೆಯುವಾಗ ನಾವು ಬದುಕನ್ನ ಸಾಗಿಸ್ಬೇಕು. ನೋಡಿ ಎಷ್ಟು ಸುಂದರವಾಗಿರ್ತಕ್ಕಂಥ ಪರಿಕಲ್ಪನೆ. ಬರುವಾಗ ಅಳ್ಕೊಂತ ಬಂದು ಹೋಗುವಾಗ ನಕ್ಕೊಂತ ಹೋಗ್ಬೇಕು. ನಾವು ಬಂದಿದ್ದನ್ನು ನೋಡಿ ನಗುವಂತ ಜನ ನಾವು ಹೋಗುವಾಗ ಕಣ್ಣೀರ್ ಹಾಕ್ಬೇಕು. ಆ ನಿಟ್ಟಿನೊಳಗೆ ನಾವು ಬದುಕನ್ನ ಸಾಗಿಸ್ಬೇಕು. ಆ ಬದುಕಿಗೆ ಒಂದು ಅರ್ಥ ಅಂತ ಬರ್ತದೆ, ಆ ಬದುಕು ಸಾರ್ಥಕ ಅಂತ ಅನಿಸ್ಕೊಳ್ತದೆ. ಇಲ್ಲಿ ಮಗು ಅಳಬೇಕಾಗಿತ್ತು, ಅಳ್ಳಿಲ್ಲ. ಯಾರ್ಯಾರು ಬಂದು ನೋಡ್ತಾರೆ, ನೋಡಂತಾರೆ, ಯಾಕೆ ಮಗು ಅಳಬಂದಲ್ಲ, ಅಳಬೇಕಾಗಿತ್ತಲ್ಲ, ಮಗು ಯಾಕೆ ಅಳಬಂದು? ಯಾರು ಅಂದ್ರು, ಮಗ ಬಹುಶಃ ಏನು ಉಸಿರಾಣ ಸರಿಯಾಗಿ ಬರಬಂದು
ಐತೋ ಇಲ್ಲೋ ಅಂತ ಒಬ್ರು ಅಂತಿದ್ರು, ಇಲ್ಲ ಒಂದಿಷ್ಟು ಬಡದು ನೋಡ್ರಿ ಅಂತ ಒಬ್ರು ಅಂತಿದ್ರು, ಯಾರು ಡಾಕ್ಟರ್ ಕರೆದು ಮಾತಾಡಿಸ್ರಿ ಅಂತ ಮತ್ತೊಬ್ರು ಅಂತಿದ್ರು, ಔಷಧ ಕೊಡ್ರಿ ಅಂತ ಮತ್ತೊಬ್ರು ಅಂತಿದ್ರು. ಮಜಾ ಇತ್ತು ಕೇಳ್ರಿ. ನಿಮ್ಮ ಜೀವನದಲ್ಲಿ ನಡೆಯುವಂತ ಘಟನೆಗಳೇ ಇವೆಲ್ಲ. ಏನು ಇನ್ನೊಂದಿಷ್ಟು ಮಂದಿ ಅಂತಿದ್ರು, ಇಲ್ಲ ಯಾವ್ದೋ ದೇವ್ರ ಶಾಸ್ತ್ರ ಇರ್ಬೇಕಂತಿದ್ರು. ಇನ್ನೊಂದಿಷ್ಟು ಮಂದಿ ಅಂತಿದ್ರು, ಯಾವ್ದೋ ದೇವರಿಗೆ ಹರಕೆ ಹೊತ್ಕೊಂಡಿದ್ದಿರ್ಬೇಕಿ ತಾಯಿ ಇನ್ನೂ ಈಡೇರಿಸಿಲ್ ಕಾಣಿಸತ್ತ, ಅದಕ್ಕೆ ಮಗು ಅಳಬಂದು ಹಾಲು ಕುಡಿಬಂದು ಚಲೋ ಮಾಡಿದ್ರು. ಮುಂದ 1 ದಿವಸ ಆತು, 2 ದಿವಸ ಆತು, 3 ದಿವಸ ಆದ್ರೂ ಸಹಿತ ಮಗ ಅಳಲಿಲ್ಲ, ಹಾಲು ಕುಡಿಲಿಲ್ಲ. ಮಜಾ ಕೇಳ್ರಿ. ಬಾಳ ಮಂದಿ ಅಂದ್ರು, ಈ ತಾಯಿಗೂ ಗೊತ್ತಿಲ್ಲ, ಆ ಮಗುನು ಜೀವಂತ ಇದೆಯೋ ಗೊತ್ತಿಲ್ಲ, ಅದ ಹಾಲು ಕುಡಿವಲ್ದು, ಅಳವಲ್ದು, ಬಹುಶಃ ಆ ಮಗುವಿನ ಏನ್ ಹೆಸರ ಮೇಲೆ ನಾವು ಏನ್ ಮಾಡೋದು, ನಂಬಿಕೆ ಬಿಟ್ಟು ಬಿಡೋದು. 7 ದಿವಸ ಇರ್ತೈತಿ, ಏನೋ ಆಕಿ ಜನ್ಮದ ಪೂರ್ವ ಜನ್ಮದ ಕರ್ಮ ಹುಟ್ಟಿ. ಬಾಳ ಮಂದಿ ಮಾತಾಡಕತ್ತಿದ್ರು. ಅವಾಗ ಆಕೇನು ಜಂಗಮರು ಬಂದು ಭಸ್ಮ ಕೊಟ್ಟಾಗ ಏನೋ ಒಂದಿಷ್ಟು ನೀಡಿ ಕಳಿಸುವಂತ ಸಂದರ್ಭದೊಳಗೆ ಏನೋ ಕೊಟ್ಟಾರ ಅಂತ ತಂದು ಗೂಡ್ನಾಗ ಇಟ್ಟಿತ್ತಲ್ಲ, ಕೊನೆಗೆ ಯಾರೋ ಒಬ್ರು ಅಂತಾರೆ, ಇಲ್ಲ ಬಹುಶಃ ಆ ಮಗುವಿಗೆ ಆ ಜಂಗಮರು ಕೊಟ್ಟಿರ್ತಕ್ಕಂತ ಭಸ್ಮವನ್ನು ಹಚ್ಚಿದ್ರ ಅದು ಅಳಬಹುದು, ಹಾಲನ್ನು ಕುಡಿಬಹುದು, ತಗೊಂಡ್ಬಂದು ಭಸ್ಮ ಹಚ್ಚಿರಿ ಅಂತ ಯಾರು ಹೇಳಿದಾಗ ತೆಗೆದುಕೊಂಡು ಬಂದು ಭಸ್ಮ ಹಚ್ತಾರೆ. ಯಾವಾಗ ಭಸ್ಮ ಹಚ್ಚಿದ್ರಲ್ಲ ಅವಾಗ ಕಣ್ಣು ಬಿಟ್ಟು ನಗತಾ ನಗತಾ ತಾಯಿಯನ್ನು ಅಪ್ಪಕೊಂಡು ಹಾಲು ಕುಡಿತೈತಿ, ಅದು ಹಾಲಯ್ಯ ಅಂತ ಆಕತಿ. ಭಸ್ಮ ಹಚ್ಚೋತನ ಹಾಲು ಕುಡಿಯಂಗಿಲ್ಲ. 3 ದಿವಸ ಹಂಗ ಇರ್ತಂತೆ. ಅದು ಜೀವನ ಪರ್ಯಂತರ ಪರಿಪಾಲನೆ ಮಾಡುತ್ತೆ. ಆ ಕುಮಾರೇಶ ಜೀವನ ಪರ್ಯಂತರ ಪರಿಪಾಲನೆ ಮಾಡ್ತಾರೆ. ಅವರ ಜೀವನ ಚರಿತ್ರೆನೇ ವಿಚಿತ್ರ. ಪವಾಡಗಳು ಬರಂಗಿಲ್ಲ ಅಂತ ಬಹಳಷ್ಟು ಮಂದಿ ಮಾತಾಡ್ತಾರೆ. ಹಾನಗಲ್ ಕುಮಾರೇಶನ ಜೀವನದೊಳಗ ಅವ್ರು ಮಾಡಿರ್ತಕ್ಕಂತ ಪ್ರತಿಯೊಂದು ಕಾರ್ಯನೂ ಕೂಡ ಇವತ್ತಿನ ದಿನಮಾನಕ್ಕೆ ಪವಾಡಕ್ಕೂ ಕಡಿಮೆ ಇಲ್ಲ ಅಂತ ಅದ್ಭುತ ಕೆಲಸ ಕಾರ್ಯಗಳು. ಮುಂದ ಹಾಲನ್ನ ಕುಡಿದಿದ್ದಕ್ಕಾಗಿ ಆ ಮಗುವಿಗೆ ಹಾಲಯ್ಯ ಅಂತ ಹೆಸರಿಡಬೇಕಾಗಿ ಬರುತ್ತೆ. ಹೆಂಗಾಯ್ತು? 3 ದಿವಸ ಆದ್ಮೇಲೆ ಹಾಲು ಕುಡಿತೈತಲ್ಲ, ಜಂಗಮರು ಕರ್ಕೊಂಡ್ ಬಂದ್ರು, ಪೂಜೆ ಮಾಡಿಸಿದ್ರು, ಅದಕ್ಕೊಂದಿಷ್ಟು ಮತ್ತ ಏನು ಗರ್ಭಕ್ಕೆ ಕಟ್ಸಿರ್ತಕ್ಕಂತ ಲಿಂಗ ಇರ್ತೈತಲ್ಲ, ಆ ಲಿಂಗಪ್ಪ ಕಟ್ಸಿದ್ರು. ಆಮೇಲೆ ಆ ಮಗು ಎಷ್ಟು ಚಂದ ಆಡ್ತಿತ್ತು ಅಂತ ಹೇಳ್ತಾರೆ. ಕೇಳಿ ಮಜಾ ಐತಿ. ಯಾರು ಸ್ನಾನ ಪೂಜಾದಿಗಳನ್ನ ಮಾಡ್ಕೊಂಡು ಹಣಿ ಮೇಲೆ ಭಸ್ಮ ಹಚ್ಚಿಕೊಂಡು ತಲೆ ತುಂಬ ಶರಗ ಹಾಕೊಂಡು ತಾಯಂದಿರು ಬಂದು ಮಗನನ್ನ ಕರ್ಕೊಂತಿದ್ರಲ್ಲ, ಅವರ ಕೊರಳೊಳಗ ರುದ್ರಾಕ್ಷಿ ಲಿಂಗಪ್ಪನನ್ನ ನೋಡಿ ಅವರು ಹಚ್ಕೊಂಡಿರ್ತಕ್ಕಂತ ಭಸ್ಮ ನೋಡಿದ್ರೆ ಆ ಮಗು ಕುಲು ನಕ್ಕೋಂತ ಅವ್ರ ಕಡೆ ಹೋಗಿತ್ತಂತ. ಯಾಕ? ಇವ್ರು ಭಸ್ಮ ಹಚ್ಕೊಂಡಾರ, ರುದ್ರಾಕ್ಷಿ ಕಟ್ಕೊಂಡಾರ, ನಮ್ಮ ಮಂದಿ ಅದಾರ, ನಾವ್ ಹೋಗ್ಬೇಕು ಅಂತ ಹೋಗಿತ್ತಂತ. ಮತ್ತಿನ್ನ ಹಾಳ ಹಣಿ ಇಟ್ಕೊಂಡು ಸ್ನಾನ ಮಾಡ್ಲಾರ್ದ ಹಿಂಗ ಬಂದ ಅದನ್ನ ಎತ್ಕೊಳಕತ್ರ ಚಿಟ್ ಚೀರ್ತಿತ್ತಂತ. ಯಾಕ? ಇವ್ರು ಅಂತ್ಯಕ್ಕೆ ನಮ್ಮನ್ನ ಮತ್ತು ಒಯ್ಬೇಡ, ಇವ್ರ ಮ್ಯಾಲೆ ನಮ್ ಬಿತ್ತದ, ನಮ್ಮ ಮ್ಯಾಲ ಬಿತ್ತದ, ನಾವು ಹಂಗ ಆರ್ಗಿದೀವಿ ಹೇಳಂಗಿಲ್ಲನ್ರಿ. ಶ್ರೀ ವಿಭೂತಿಯ ಮೂಸದವರ, ನಿತ್ಯ ಲಿಂಗಾರ್ಚನೆ ಮಾಡದವರ, ರುದ್ರಾಕ್ಷಿಯ ಧರಿಸದವರ ತೋರದಿರು ಬಸವಣ್ಣ ಹೇಳಂಗಿಲ್ಲನ್ರಿ. ಅಂತವರ ನೆರಳು ಸಹಿತ ನಮ್ಮ ಮೇಲೆ ಬೀಳುದು ಬೇಡ ಅಂತ ಬಸವಣ್ಣ ಹೇಳಂಗಿಲ್ಲ. ಹಂಗ ಆ ಮಗುನು ಕೂಡ 3-4 ದಿವಸದ ಮಗು ಅಂತವರನ್ನ ನೋಡಿದ್ರೆ ಒಪ್ಪುವಂತಿತ್ತಂದ್ರೆ ಆ ಮಗು ಈ ಭೂಮಿಗೆ ಬಂದಿದ್ದು ಯಾವ ಕಾರಣಕ್ಕಾಗಿ ಅನ್ನೋದು ನಮಗೆ ಭೇಟಿ ಆಗೋದಿಲ್ಲೇನು? ಏನ್ ಬೆಳವಶಿರಿ ಮೊರಕೆಯಲ್ಲಿ ಕಾಣು ಅಂತ ನಾ ಹೇಳಿದ ಮಾತು ಇಲ್ಲಿ ಸತ್ಯ ಆಗಂಗಿಲ್ಲೇನೋ? ಏನು ನೋಡಿ ಎಷ್ಟ್ ಚಂದದ. ಮುಂದ ಆ ತಾಯಿ ಬಹಳ ಚಂದ ಆ ಮಗುವಿನ ಲಾಲನೆ ಪಾಲನೆ ಮಾಡ್ತಾಳೆ. ಎಷ್ಟ್ ಚಂದ ಲಾಲನೆ ಪಾಲನೆ ಮಾಡ್ತಾಳೆ ಗೊತ್ತೈತೇನ್ರಿ? ನೀವೆಲ್ಲ ಮಕ್ಕಳು ಹುಟ್ಟಿದಾಗ ಅವನ್ನ ಜೋಪಾನ ಮಾಡುವಾಗ, ಅವನ್ನ ಆಟ ಆಡಿಸುವಾಗ ನೀವು ಹೇಳು ಲೆಕ್ಕನ ಬೇರೆ ಐತಿ. ಏನ್ ಅಲ್ಲಿ ಚಂದ ಮಾಮ ಬರ್ತಾ ನೋಡ, ನೀನ್ ಹಿಡ್ಕೊಂಡು ಹೋಗ್ತಾನ, ಊಟ ಮಾಡ್ತೀವಿಲ್ಲ ನಿಮ್ಮದ್ರಿಂದ. ಮತ್ತಿಲ್ಲ ಪೊಲೀಸ್ ಮಾಮ ಬರ್ತಾನ ನೋಡ್, ನಿನ್ನ ಲತ್ತೆ ಹಾಕ್ತಾ ನೋಡ, ಮತ್ತ ಚೂ ಗುಬ್ಬಿ ಖುಷಿ ಅಂತೀರಿ ಅದ್ ಮಕ್ಕಳು. ಇದು ಹೋಗೈತ್ರಿ. ಏನದು ಹೊಸ ಹಾಡ್ ಬಂದವ್ರು ಇಂಗ್ಲಿಷ್ನಾಗ ಏನ್ ನಾವು Johnny, yes. Telling like ಒಂದು ಹಾ ನಿಮ್ಮ ಹಾಡುಗಳು, ನಿಮ್ಮ ಲಾಲನೆ ಪಾಲನೆಗಳು ಬೇರೆ. ಅಲ್ಲಿ ನೋಡ್ರಿ ಆ ತಾಯಿ ಎಷ್ಟು ಚಂದ ಆ ಮಗನನ್ನ ಹಾಡ್ತಾ ಅದಕ್ಕೆ ಎದೆ ಹಾಲನ್ನು ಉಳಿಸ್ತಿದ್ದು ಅನ್ನೋದನ್ನ ನಮ್ಮ ಗವಾಯಿಗಳು ಹೇಳ್ತಾರೆ. ಆಡಿ ಬಾ ನನ್ನ ಕಂದ ಅಂಗಾಲ ತೊಳೆದೇನ, ತಂಗಿನ ಕಾಯಿ ತಿಳಿನೀರ ತಕ್ಕೊಂಡು ಬಂಗಾರದ ಮೋದಿ ತೊಳೆದೇನ. ಸುಂದರವಾಗಿರ್ತಕ್ಕಂಥ ಪದ್ಯಗಳನ್ನ ಕೇಳಿ ಅದ ನಂತರ ನಾವು ಅಣತಿಯಂತೆ ಈ ಪುಣ್ಯದ ಕಾರ್ಯಕ್ಕೆ ಸನ್ನದ್ಧರಾಗೋಣ.